ನಮಸ್ಕಾರ. ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಕೊಪ್ಪಳದ ರಾಜಕೀಯ ಕ್ಷೇತ್ರದಲ್ಲಿ ಬರೋದಾದ್ರೆ ಕೆಸರೆರ ಚಾಟ ಕಾಮನ್. ಆಡಳಿತ ಪಕ್ಷ ಒಂದು ಕಡೆ ಸ್ಟ್ರಾಂಗ್ ಇರ್ಬೇಕಾದ್ರೆ ಇನ್ನೊಂದು ಕಡೆ ವಿರೋಧ ಪಕ್ಷ ಅಂತಕ್ಕಂಥದ್ದು ಅದಕ್ಕಿಂತ ದುಪ್ಪಟ್ಟಾಗಿ ಸ್ಟ್ರಾಂಗ್ ಇರ್ಬೇಕಾಗತ್ತೆ. ಯಾವುದೇ ಕೆಸರೆರ ಚಾಟದಲ್ಲಿ ಒಂದು ಕಡೆ ಸೈದ್ಧಾಂತಿಕ ನಿಲುವು, ರಾಜಕೀಯ ಪಕ್ಷಗಳು, ಅಭಿವೃದ್ಧಿ ಹಾಗೂ ಇನ್ನಿತರ ಈ ಕಾಂಟ್ರವರ್ಸಿಗಳು ಇರದೇ ಇದ್ರೆ ಅದು ಪಕ್ಷನೇ ಆಗಲ್ಲ ಅಥವಾ ರಾಜಕೀಯನೇ ಅನ್ಸ್ಕೊಳ್ಳಲ್ಲ ಅಂತಕ್ಕಂಥದ್ದು ಒಂದು ಏನು ಸಿಚುವೇಶನ್ ನಿರ್ಮಾಣ ಆಗ್ಬಿಟ್ಟಿದೆ ಇತ್ತೀಚಿನ ಕಾಲದಲ್ಲಿ. ಹಾಗೆ ಬರೋದಾದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅತ್ಯಂತ ಬಲಿಷ್ಠವಾಗಿ ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುವನ್ನ ಪ್ರತಿಪಾದಿಸ್ತಕ್ಕಂತಹ ಯುವ ರಾಜಕಾರಣಿ ಒಬ್ರು ಇವತ್ತು ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿ ಆಗಮಿಸಿದ್ದಾರೆ. ಅವರು ಬೇರೆ ಯಾರಲ್ಲ, ಅಳವಂಡಿ ಗ್ರಾಮದ ಈ ಸುರೇಶ್ ವಿ ದಾಸರೆಡ್ಡಿ ಅವರು. ಮೂಲತಃ ಕಾಂಗ್ರೆಸ್ಸಿಗರಾಗಿರ್ತಕ್ಕಂಥ ಇವರು ಇವತ್ತು ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ. ಇವರ ಸೋಷಿಯಲ್ ಮೀಡಿಯಾಗಳ ವಾದ ಮತ್ತು ಅನೇಕರಿಗೆ ಕೊಡ್ತಕ್ಕಂತಹ ತಿರುಗೇಟುಗಳ ಬಗ್ಗೆ ಮತ್ತು ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿ ಅವರ ವಿರುದ್ಧದ ನಡೆ ಬಗ್ಗೆ ಕಾರಣಗಳನ್ನು ಕೇಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಥ್ಯಾಂಕ್ ಯು. ಸುರೇಶ್ ದಾಸರೆಡ್ಡಿ ಸರ್ ಅವರೇ, ಮೊದಲ ಬಾರಿಗೆ ಕಾಂಗ್ರೆಸ್ಗೆ ಬಂದ್ರ ಅಥವಾ ಮುಂಚೆ ಬೇರೆ ಪಕ್ಷದ ಏನಾದ್ರು ಇದ್ರ ಹೆಂಗೆ? ಇಲ್ಲ, ನಾವು ಯಾವತ್ತು ಕಾಂಗ್ರೆಸ್, ಯಾವತ್ತು ಕಾಂಗ್ರೆಸ್ ನಮ್ಮ ಹಿರಿಕರಿಂದಾನು ನಾವು ಕಾಂಗ್ರೆಸ್ ಅಲ್ಲೇ ಇದ್ರಿ. ಹೌದೌದು. ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಮನಸ್ತಾಪ ಆಗಿ ನಾನು ಬಿಜೆಪಿಗೆ ಹೋಗಿದ್ದೆ ಒಂದು 4 ವರ್ಷ. ಹೋಗಿದ್ದು ಒಳ್ಳೇದಾಯ್ತು. ಪ್ಲಸ್ ಯಾವ್ದು ಮೈನಸ್ ಯಾವ್ದು, ಆ ಪಕ್ಷದ ಮಹತ್ವ ಏನು ಎಂತು ಅಂತ ಹೋಗಿ ಬಂದಿದ್ದು ಒಂದ್ ರೀತಿ ಒಳ್ಳೇದಾಯ್ತು. ಈಗ ಕಾಂಗ್ರೆಸ್ಸಿನ ಮಹತ್ವ ಏನು ಅಂತಕ್ಕಂಥದ್ದು ನಾನು ಅನೇಕ ಜನ ನಮ್ಮ ಪಕ್ಷದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರ್ತಾರಲ್ಲ, ಮುಖಂಡರುಗಳು, ಕಾರ್ಯಕರ್ತರು, ಅವ್ರಿಗೆಲ್ಲ ಹೇಳ್ತಿರ್ತೀನಿ, 1 ವರ್ಷ 2 ವರ್ಷ ಬಿಜೆಪಿಗೆ ಹೋಗಿ ಬರ್ರಿ, ಯಾವಾಗ ಗೊತ್ತಾಗುತ್ತೆ ನಿಮಗೆ ಕಾಂಗ್ರೆಸ್ ಮಹತ್ವ ಏನು ಅಂತ ಹೇಳಿ ನಾನು ಹೇಳ್ತಾ ಇರ್ತೀನಿ. ಸೈದ್ಧಾಂತಿಕವಾಗಿನ ಅಥವಾ ಅಭಿವೃದ್ಧಿ? ಸೈದ್ಧಾಂತಿಕವಾಗಿ ಪ್ರಾಧಾನ್ಯತೆ, ಕಾರ್ಯಕರ್ತರಿಗೆ ಕಾಂಗ್ರೆಸ್ ನೀಡ್ತಕ್ಕಂಥ ಪ್ರಾಧಾನ್ಯತೆ, ಬಿಜೆಪಿ ನೀಡ್ತಕ್ಕಂಥ ಪ್ರಾಧಾನ್ಯತೆ, ಎಲ್ಲ ರೀತಿ ಒಳಗ ಒಂದು ಗೌರವ, ಇದೆಲ್ಲವನ್ನ ನಾವು ಒಂದು ಹೋಲಿಕೆ ಮಾಡಿ ನೋಡ್ಬೇಕಾದ್ರೆ ಯಾರಾದ್ರೂ ನನ್ನ ಬಗ್ಗೆ ನಾನು ಕಾಂಗ್ರೆಸ್ ಹಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ, ನನಗೇನು ಕೊಟ್ಟಿಲ್ಲ, ಮಾಡಿಲ್ಲ ಅಂತಾರೆ, 2 ವರ್ಷ ಬಿಜೆಪಿಗೆ ಹೋಗಿ ಬರ್ರಿ ಅಂತೀನಿ ನಾನು. ಇದು ನನ್ನ ಅನುಭವದ ಮಾತು. ನಿಮ್ಗೆ ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ಮೋದಿ ಅವ್ರಿಗಿರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತೀರಿ ಸ್ಪಷ್ಟವಾಗಿ? ಮೊದಲ ನಿಲುವು, ಸಾಮಾನ್ಯ ವ್ಯಕ್ತಿ ಹೇಳ್ತಾನೆ ಅಕ್ಷರಸ್ಥ ಅನಕ್ಷರಸ್ಥ ಅಂತ. ಒಬ್ಬ ಆಕ್ಸ್ಫರ್ಡ್ ಯೂನಿವರ್ಸಿಟಿ ವಿದ್ಯಾರ್ಥಿ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಜ್ಞಾನ ಇದೆ, ಬಣ್ಣದ ಮಾತುಗಳಿಲ್ಲ, ಏನ್ ಮಾತನಾಡ್ಬೇಕು ಅಂತಕ್ಕಂಥದ್ದು ಇದೆ. ಸಣ್ಣ ಪುಟ್ಟ ಮಾತನಾಡ್ಬೇಕಾದ್ರೆ ವ್ಯತ್ಯಾಸಗಳಾಗೋದು ಅದೆಲ್ಲ ಸಹಜ. ಆದ್ರೆ ಏನ್ ಮಾತಾಡ್ಬೇಕು, ಏನ್ ವಿಷಯ ಹೇಳ್ಬೇಕು, ಇವತ್ತು ದೇಶದಲ್ಲಿ ಅವ್ರು ಏನ್ ಮಾಡ್ಬೇಡ ಅಂತಿದ್ರು ಅದನ್ನ ಇವ್ರು ಮಾಡಿದ್ರು, ಅನುಭವಿಸಿದ್ರು. ಏನ್ ಮಾಡ್ರಿ ಅಂತ ಹೇಳಿದ್ರು ಇವ್ರು ಅದನ್ನ ಮಾಡ್ಲಿಲ್ಲ, ಬಿಜೆಪಿ ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಜನ, ನಮ್ಮ ಭಾರತ ದೇಶದ ಬಹುತೇಕ ಜನ ಬಣ್ಣದ ಮಾತುಗಳಿಗೆ ಮರಳಾಗ್ತಾ ಇದ್ದಾರೆ. ಡಿಪ್ಲೊಮ್ಯಾಟಿಕ್ ಆಗಿ ಯಾರು ಇದಾಗ್ತಿಲ್ಲ ಅಂತ. 100%. ಎಲ್ಲಿ ಐತಿ 15 ಲಕ್ಷ? ಎಲ್ಲಿ ಐತಿ 2 ಕೋಟಿ ಉದ್ಯೋಗ? ಇವತ್ತು ಅವ್ರನ್ನ ನಂಬಕ್ ಆಗ್ತಾ ಇಲ್ಲ ದೇಶದ ಜನ. 2 ಬಾರಿ ಫುಲ್ ಮೆಜಾರಿಟಿ ಕೊಟ್ರ, ಈ 3ನೇ ಸಾರಿ ಕೊರತೆ ಮೆಜಾರಿಟಿ ಕೊಟ್ಟಿದಾರ. ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗುವಂಗ ಮೆಜಾರಿಟಿ ಕೊಟ್ಟಿದಾರ. ಅಲ್ಲ, ಈಗ ವಿಚಾರಕ್ಕೆ ಬರೋದಾದ್ರೆ ಗ್ಯಾರಂಟಿ ಭಾಗ್ಯಗಳನ್ನ ಪರಿಚಯ ಮಾಡ್ತೀವಿ ಕಾಂಗ್ರೆಸ್ ರಾಜ್ಯ ಸರ್ಕಾರ. ಈ ಮಹಿಳೆಯರಿಗೆ ಗೃಹಲಕ್ಷ್ಮಿ ಭಾಗ್ಯ ಅಂತ ಹೇಳಿ 2,000 ಹಾಕ್ತಾ ಬಂತು. ಎಷ್ಟೊಂದು ಮನೆಯಲ್ಲಿ ಕಿರುಕುಳ ಸಮಸ್ಯೆ ಹೆಚ್ಚಾಗಿದೆ ಅಂತ ನಿಮ್ ಗಮನಕ್ಕೆ ಬಂದಿದೆ ಅನ್ಸುತ್ತೆ. ಈ ಬಸ್ಗಳ ಫ್ರೀ ಆಗಿರೋದ್ರಿಂದ ಓಡಾಟಗಳು ಜಾಸ್ತಿ ಆಗಿದೆ. ಬಹುತೇಕ ಗಂಡ್ಮಕ್ಳು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರೇ ಮಾಡಿದ್ದಾರೆ, ದಯವಿಟ್ಟು ಸಿದ್ದರಾಮಯ್ಯನವರೇ ಈ ಗ್ಯಾರಂಟಿ ಭಾಗ್ಯಗಳ ಪ್ರಕಾರ ಗೃಹಲಕ್ಷ್ಮಿ ಮತ್ತು ಸ್ತ್ರೀ ಶಕ್ತಿ ಏನಿದೆ ಬಸ್ಸಿಂದ ಅದು ನಿಲ್ಲಿಸ್ರಿ ಅಂತ ಹೇಳಿ. ಈ ತರ 15 ಲಕ್ಷ ಕೊಟ್ಟು ಬಿಟ್ಟಿದ್ದಿದ್ರೆ ಜನ ಮಾಡೋ ಕೆಲಸ ಬಿಟ್ಕೊಂಡು ಸೋಂಬೇರಿಗಳಾಗ್ಬಿಡ್ತಿದ್ರು ಅಂತಕ್ಕಂತಹ ಒಂದು ವಾದ. ಹಾಗೆ ನಿಮ್ಮ ಚರ್ಚೆ ಹೆಂಗಾಗ್ತಿತ್ತು? ಇದು ಬಹಳ ದುರ್ದೈವದ ಚರ್ಚೆ, ಈ ರೀತಿ ಚರ್ಚೆ ಮಾಡೋದು. ಯಾಕಂದ್ರೆ ಬಡವರಿಗೆ ಕೊಟ್ರೆ ಸೋಂಬೇರಿಗಳಾಗ್ತಾರೆ. ದೇಶ ಬಿಟ್ಟು ಹೋಗ್ತಕ್ಕಂಥ ಶ್ರೀಮಂತರು 15 ಲಕ್ಷ ಕೋಟಿ ವಿಜಯ್ ಮಲ್ಯ ಅಂತವ್ರಿಗೆ, ನೀರವ್ ಮೋದಿ ಅಂತವ್ರಿಗೆಲ್ಲ ಏನದು ಏನೋ ಒಂದು ಹೇಳ್ತಾರೆ, ಅದಕ್ಕೆ ಸೆಟ್ಲ್ಮೆಂಟ್ ರೂಪದಲ್ಲಿ ಮಾಡಿದ್ರೆ ಅವ ನಡೀತಾ. ಬಡವರಿಗೆ ಕೊಟ್ರೆ ತೊಂದರೆ ಆಗುತ್ತೆ, ಸಂಸಾರಗಳು ಬೀದಿಗೆ ಬರ್ತವೆ. ಎಷ್ಟು ಜನ ಹೆಣ್ಮಕ್ಳು ತಮ್ಮ
ಆ ತಮ್ಮ ಹೆಣ್ಮಕ್ಳು ಮಕ್ಕಳ ಮನೆಗೆ ಹೋಗಿ ತಾಯಂದ್ರು ಹೋಗಿದ್ದಾರೆ, ಎಷ್ಟು ಜನ ಮಕ್ಕಳು ತಮ್ಮ ತಾಯಿ ನೋಡಕ್ ಬಂದಿದ್ದಾರೆ, ಎಷ್ಟು ದೇವಸ್ಥಾನಗಳನ್ನ ನೋಡಿದ್ದಾರೆ. ಧರ್ಮಸ್ಥಳ ಹೋಗ್ಬೇಕು ಅಂದ್ರೆ ನಮ್ಮ ಮಹಿಳೆಯರಿಗೆ ಅದು ಒಂದು ಗಗನ ಕುಸುಮವಾಗಿತ್ತು. ಇವತ್ತು ಬೆಳಿಗ್ಗೆ ರಾತ್ರಿ 10 ಬೆಳಿಗ್ಗೆ ಹೋಗ್ತಾರೆ ದರ್ಶನ ಮಾಡ್ಕೊಂಡು. ಎಷ್ಟು ಮುಜರಾಯಿ ಇಲಾಖೆಗಳ ಆದಾಯ ಹೆಚ್ಚಾಗಿದೆ. ನಾವು ಬಸ್ ಚಾರ್ಜ್ ಫ್ರೀ ಕೊಡ್ಬೋದು, ದುಡ್ಡು ಕೊಟ್ಟು ಸಂಚರಿಸ್ತಕ್ಕಂಥವ್ರು ಸೀಟ್ ಸಿಗ್ತಾ ಇಲ್ಲ ಅಂತ ಪಾಪ ಎಷ್ಟೋ ಜನ ಸೋಷಿಯಲ್ ಹಾಗೇನಿಲ್ಲ ಜಗಳಗಳಾಗಿದ್ದಾವೆ. ನೋಡ್ರಿ, ಜನಸಂದಣಿ ಇದ್ದಲ್ಲೇ ಜಗಳಗಳು ಕಾಮನ್. ಜನ ಹೆಂಗ ಅದನ್ನ ತಗೊಂಡ್ರೆ ಈಗ 95% ಪಾಸಿಟಿವ್ ಇರೋದ್ ಬಿಟ್ಟು ಒಂದು 5% ನೆಗೆಟಿವ್ಸ್ ನಾವು ಹೈಲೈಟ್ ಮಾಡ್ತಾ ಹೋದ್ರೆ ಆ ಯೋಜನೆಗಳ ಒಂದು ಯಶಸ್ವಿಗೆ ಕಾರಣ ಆಗೋದಿಲ್ಲ. ಯಶಸ್ವಿಯಾದಂತ ಯೋಜನೆಗಳ ಬಗ್ಗೆ ಪ್ರಸ್ತಾವನೆ ಮಾಡ್ಬೇಕಲ್ಲ. ಹಾಗಾದ್ರೆ ವಿಚಾರಕ್ಕೆ ಬರೋಣ. ಕೇಂದ್ರದ ವಿಚಾರ ಮಾತಾಡ್ತಾ ಇದ್ರಿ, ಬಣ್ಣದ ಮಾತುಗಳಿಗೆ ಮರಳಾಗ್ತಾ ಇದ್ದಾರೆ ಜನ, ಡಿಪ್ಲೊಮೆಟಿಕ್ ಆಗಿರೋರಿಗೆ ಓಟ್ ಹಾಕಲ್ಲ ಅಂತ. ಡಿಪ್ಲೊಮೆಟಿಕ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಟ್ಲೀಸ್ಟ್ 3 ಬಾರಿ ಆದ್ರೂ ಒಂದ್ಸರಿ ಆದ್ರೂ ಪ್ರಧಾನಿ ಆಗ್ಬೇಕಾಗಿತ್ತು, ಯಾಕೆ ಆಗ್ಲಿಲ್ಲ? ಅದು ಅವಕಾಶಗಳು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನನ್ನ ಅಭಿಪ್ರಾಯ ಏನಂದ್ರೆ, UPA 2 ದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕಾಗಿತ್ತು. ಒಂದು ಪೋರ್ಟ್ಫೋಲಿಯೋ ಇರ್ತಿತ್ತು. ಅಧಿಕಾರದ ಹಿಂದೆ ಇವತ್ತು ಎಲ್ಲ ಅವ್ರವ್ರ ಮಕ್ಕಳು ಅವ್ರವ್ರು ಇದು ರಾಜಕಾರಣ ನೋಡ್ತಾ ಇರ್ತೀವಲ್ಲ. ಕುಟುಂಬ ಸೋನಿಯಾ ಗಾಂಧಿ ಅವ್ರು ಕುಟುಂಬ ರಾಜಕಾರಣ, ವಿದೇಶಿ ಏನೇನೋ ಮಾತಾಡ್ತಾರೆ. ಸೋನಿಯಾ ಗಾಂಧಿ ಅವ್ರು ಮನ್ಸು ಮಾಡಿದ್ರೆ ಮನಮೋಹನ್ ಸಿಂಗ್ ಅವ್ರು ನಿಲ್ಲಿಸಿ ಪ್ರೈಮ್ ಮಿನಿಸ್ಟರ್ ಮಾಡಬಹುದು. ಇವತ್ತು ದೇವೇಗೌಡರಿಗೆ ಸಿಗ್ತಕ್ಕಂಥ ಸ್ಥಾನಮಾನ ರಾಹುಲ್ ಗಾಂಧಿ ಅವ್ರು ಸಿಗಲ್ಲ. ಹೆಸರಿಗೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಆಗಿದ್ರು, ಯಾವತ್ತಿಗೂ ಸೋನಿಯಾ ಗಾಂಧಿ ಜೊತೆಲೆ ಇರ್ತಿದ್ರು ವಿದೇಶಗಳಿಗೆ ಭೇಟಿ ಕೊಟ್ಟಾಗ ಅಂತಕ್ಕಂಥದ್ದನ್ನ. ನೋಡ್ರಿ, ಅವ್ರು UPA ಪ್ರೆಸಿಡೆಂಟ್ ಅವರು. ಸೋನಿಯಾ ಗಾಂಧಿ ಅವರು ಕಾಮನ್ ಮಹಿಳೆ ಅಲ್ಲ, UPA ಪ್ರೆಸಿಡೆಂಟ್, 10 ಹಲವು ಪಕ್ಷಗಳ ಒಕ್ಕೂಟದ ಒಬ್ಬ ಅಧ್ಯಕ್ಷರು. ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಾನು ಹೇಳ್ತೀನಿ ನೋಡ್ರಿ, ಬಹಳ ಕೇವಲವಾಗಿ ಯಾವೊಬ್ಬ ಭಾರತೀಯನು ಮಾತಾಡಬಾರ್ದು. ಯಾಕಂದ್ರೆ ಶಿಕ್ಷಣಕ್ಕೆ ವ್ಯಾಲ್ಯೂ ಇದೆ, ಜ್ಞಾನಕ್ಕೆ ವ್ಯಾಲ್ಯೂ ಇದೆ, ಜ್ಞಾನಕ್ಕೆ ವ್ಯಾಲ್ಯೂ ಇದೆ. ಅವರೊಬ್ಬ ಆರ್ಥಿಕ ತಜ್ಞ. ಈಗ ನೋಡಿ, 2010, 11, 12, 13ರಲ್ಲಿ ವಿಶ್ವದಲ್ಲಿ ಆರ್ಥಿಕ ದಿಗ್ಬಂಧನ ಆಗಿತ್ತು. ಆರ್ಥಿಕವಾಗಿ ಬಿದ್ದೋಗಿತ್ತು ಜಗತ್ತು. GDP ಹೋಗಿತ್ತು. ಅಮೆರಿಕಾದಂತ ದೇಶಗಳಲ್ಲಿ, ಇಂಗ್ಲೆಂಡ್, ರಷ್ಯಾ ಅಂತ ದೇಶಗಳಲ್ಲಿ ಬ್ಯಾಂಕ್ಗಳು ಕ್ಲೋಸ್ ಆಗಿದ್ದು. ನಮ್ಮ ದೇಶದಲ್ಲಿ ಒಂದೇ ಒಂದು ಬ್ಯಾಂಕ್ ಮುಚ್ಚಿದ್ದಿಲ್ಲ. ಅದಕ್ಕೆ ಕಾರಣ ಒಬ್ಬ ಆರ್ಥಿಕ ತಜ್ಞ ಈ ದೇಶದ ಪ್ರಧಾನಿ ಆಗಿದ್ದ ಅಂತ ಹೇಳಿ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ. ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಡಿಪ್ಲೊಮೆಟಿಕ್ ಆಗಿ ಆಡಳಿತ ಕೊಡ್ತಾ ಇದಾರೆ ಅಂತ ನಿಮ್ಮ ವಾದನ? 95%. 5% ನ್ಯೂನ್ಯತೆಗಳು ಎಲ್ಲರಲ್ಲೂ ಇರುತ್ತೆ. ಈಗ ಎಷ್ಟು ವರ್ಷ ಆಯ್ತು ತಾವು ಕಾಂಗ್ರೆಸ್ ಅಲ್ಲಿ ಇದ್ದು? ನಾನು ಡಿಗ್ರಿ ಸ್ಟೂಡೆಂಟ್ ಇದ್ದಾಗಿಂದನು ನಾನು ಸಕ್ರಿಯ ಕಾರ್ಯಕರ್ತ. ಬಹಳ ವರ್ಷಗಳ ಅನುಭವ. 2001ರಿಂದ ನಾನು ಡಿಗ್ರಿ ಅಡ್ಮಿಷನ್. PUC ಇದ್ದಾಗಲೂ ನಾವು ಹೈಸ್ಕೂಲ್, ಕಾಲೇಜ್ ಲೆವೆಲ್ನಾಗೂ ಸಹಿತ ನಾವು ಅಳವಂಡಿ ಮಟ್ಟದಲ್ಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸ ಮಾಡಿದ್ವಿ. ವಿದ್ಯಾರ್ಥಿ ದಿಶೆಯಿಂದ 26 ವರ್ಷಗಳಿಂದ ಮಾರ್ಗ ಮಧ್ಯದಲ್ಲಿ ನನ್ನ ಸ್ವಯಂಕೃತ ತಪ್ಪಿನಿಂದ ನಾನು ಒಂದು 4 ವರ್ಷ ಬಿಜೆಪಿ ಇರ್ಲಿ ದಾಸರೆಡ್ಡಿ ಸರ್ ಅವರೇ 26 ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ಇದ್ರಿ. ಮನಮೋಹನ್ ಸಿಂಗ್ ರಂತ ವ್ಯಕ್ತಿಯನ್ನ ಪ್ರೈಮ್ ಮಿನಿಸ್ಟರ್ ಸ್ಥಾನದಲ್ಲಿ ಕೂಡಿಸಿದ್ಮೇಲೆ ಅವರನ್ನ ಕೆಳಗಿಳಿಸಿ ರಾಹುಲ್ ಗಾಂಧಿ ಅವರು ಕೂಡಿಸೋದು ತಪ್ಪು ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಗೊತ್ತಿದೆ. ಅಲ್ಲ, ಒಪ್ಕೋತೀನಿ. ಅದು ಗೊತ್ತಿದೆ. ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಕಾಂಗ್ರೆಸ್ಸಿಗೆ ಗೊತ್ತಿದೆ. ಮುಂದಿನ ದಿನಮಾನಗಳಲ್ಲಿ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, 100% ಆಗ್ತಾರೆ. ಮಾರ್ಗ ಮಧ್ಯದಲ್ಲಿ ಅಂತ ಹೇಳ್ತಾ ಇದ್ರಿ 2 ಸರಿ ತಾವು. ಯಾಕೆ ಈ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗಿದ್ರಿ? ಬಹಳ ವರ್ಷಗಳಿಂದ ಇನ್ವಾಲ್ವ್ ಇದ್ರಿ. ಕೆಲವೊಂದಿಷ್ಟು ಸ್ಥಳೀಯ ಸಮಸ್ಯೆಗಳಿದ್ವು ನಮ್ಮಲ್ಲೇ. ನಾನು ದುಡುಕಿ ನಿರ್ಧಾರ ತಗೊಂಡೆ. ನಿಮ್ದು ಫಾಸ್ಟ್ ಬಹಳ ಇದೆ ಅನ್ಸುತ್ತೆ. ಈಗ ರಾಜಕೀಯವಾಗಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀನಿ, ಅತ್ಯಂತ ವೇಗ ರಾಜಕಾರಣಿ ನೀವು ಗುರ್ಸ್ಕೊಂಡಿರೋದು. ವೇಗ ಅಂದ್ರೆ ನನ್ನ ವಿಚಾರಧಾರೆಗಳಾಗಿವೆ. ಅಲ್ಲ, ನನ್ನ ವಿಚಾರಧಾರೆಗಳನ್ನ ವ್ಯಕ್ತಪಡಿಸ್ತಕ್ಕಂತ ಸ್ಪೀಡ್ ಆಗಿದೆ. ಕೆಲವೊಬ್ರು ಎಷ್ಟೊಂದು ಅಗ್ರೆಸಿವ್ ಆಗಿ ಮಾಡ್ತೀಯಾ, ಅದು ಸುಮ್ಮನೆ ತೊಂದರೆ ಆಗುತ್ತೆ. ನನಗೇನು ಸ್ವಪಕ್ಷದವರು ಸಹಿಸ್ಕೊಳ್ಳಿಲ್ವಾ ನಿಮ್ಮನ್ನ ಅಂತ? ಕೆಲವೊಂದಿಷ್ಟು ಇರ್ತವೆ. 40-50 ವರ್ಷಗಟ್ಟಲೆ ರಾಜಕಾರಣ ಮಾಡಿರ್ತಾರೆ. ಏನಪ್ಪ ನಿನ್ನೆ ಬಂದು ಹಿಂಗೆಲ್ಲ ಮಾಡ್ತಾನೆ. ಅಲ್ಲ, ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಇರ್ಲಿ, ಇನ್ಯಾವುದೋ ಪಕ್ಷ ನನ್ನ ಪರಿಗಣಿಸಿ ಹೇಳ್ತೀನಿ, ಯುವಕರು GP ಮೆಂಬರ್ ಆಗ್ಬಿಟ್ರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಮಿನಿಸ್ಟರ್ಗಳನ್ನ ಮೆಚ್ಚುವಂತ ನಾಯಕರಾಗಿ ಬೆಳೆದ್ಬಿಟ್ರು. 26 ವರ್ಷಗಳಿಂದ ನೀವು ಮಣ್ಣೊತ್ತಿದ್ರಿ ಕಾಂಗ್ರೆಸ್. ಏನೋ ಅಂತ ಅವಕಾಶ ಸಿಕ್ಕಿಲ್ಲ, ನೋಡೋಣ. ನಾನು ಕೇಳಿಲ್ಲ. ನಿಮ್ಮನ್ನ ಕಡೆಗಣಿಸಿದ್ರ? ಇಲ್ಲ, ನನ್ನ ಪಕ್ಷ ಕಡೆಗಣಿಸಿಲ್ಲ, ನನ್ನ ಕಾಂಗ್ರೆಸ್ ಯಾವತ್ತೂ ಕಡೆಗಣಿಸಿಲ್ಲ. ಬಿಜೆಪಿಗೆ ಹೋಗಿದ್ದೀರಿ, ಒಳಾಂತರಿಕ ಒತ್ತಡಗಳ ಸಮಸ್ಯೆಗಳಂತ ಹೇಳಿದ್ರಿ ಸರ್. ನಿಮ್ಮವರೇ ಆಗಿರ್ತಕ್ಕಂಥ ಸಮಾಜದವರಾಗಿರ್ತಕ್ಕಂಥ CB ಚಂದ್ರಶೇಖರ್ ಅವರು MLA ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ನಿಂತ್ಕೊಂಡಿದ್ರು. ಅವ್ರಿಗೆ JDS ಇದ್ದಾಗ ಮಾಡಿದ್ರಿ ಸಮಾಜದವರು. ಆಗಿನ ನಿಮ್ಮ ಸಮಾಜ ಅಂತ ಮಾಡ್ಲಿಲ್ಲ. ಒಂದು ನನ್ನಲ್ಲಿ ಏನ್ ಕಾಡ್ತಾ ಇತ್ತು ಅಂದ್ರೆ, ಹೊರಗ್ ಬಂದಿದ್ದೀನಿ ಎಲ್ಲಿಂದ? ಕಾಂಗ್ರೆಸ್ ಇಂದ. ಓಕೆ, ಹೌದಾ? ನಾನು ಒಳಗ್ ಹೋಗ್ಬೇಕು. ಹೇಗೆ ಹೋಗ್ಬೇಕು? ಗೌರವಯುತವಾಗಿ ಕಾಂಗ್ರೆಸ್ಗೆ ಹೋಗ್ಬೇಕು.
ಅಲ್ಲಿ ತನಕ ಏನಿರ್ತೋ ಅದನ್ನ ಸ್ವೀಕಾರ ಮಾಡಬೇಕು. ಅಂದ್ರೆ ಅನಿವಾರ್ಯವಾಗಿ ನಾನು JDS BJP ಇದ್ದೆ. ಓಕೆ ಹೌದಾ, ನಾನು ಪಕ್ಷ ಬಿಟ್ಟು 6 ತಿಂಗಳಿಗೆ ಗೊತ್ತಾಯ್ತು ಪಕ್ಷ ಬಿಡಬಾರ್ದಾಗಿತ್ತು ಅಂತ. ಯಾವುದು ಕಾಂಗ್ರೆಸ್ ಕಾಂಗ್ರೆಸ್ ಬಿಡಬಾರ್ದಾಗಿತ್ತು. 6 ತಿಂಗಳಿಗೆ ಗೊತ್ತಾಯ್ತು. ಹಾಗಂತ ನಾನು ಬರ್ತೀನಿ ಅಂತ ಹೋಗಕ್ಕಾಗಲ್ಲ. ಹ್ಮ್ ಹ್ಮ್ ಹ್ಮ್. ಸ್ವತಃ ಬಸವರಾಜ್ ಇಟ್ನಾಳ್ರವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ MLA ಚುನಾವಣೆ 2023 ವಿಧಾನಸಭಾ ಚುನಾವಣೆಯಲ್ಲೂ ಸಹಿತ ಮಾನ್ಯ ರಾಘವೇಂದ್ರ ಇಟ್ನಾಳ್ ಅವರು ಕರೆದ್ರು, ನೀನು ಬಂದ್ಬಿಡು, ಅಲ್ಲಿ ಪಕ್ಷಕ್ಕೂ ನೀನು ಹೊಂದಾಣಿಕೆ ಆಗಲ್ಲ, ಬಂದ್ಬಿಡು ಅಂತ. ನಾನು ಇಷ್ಟು ವರ್ಷ ಇಲ್ಲಿ ಜೊತೆಗಿದ್ದೀನಿ, ಇವ್ರ ಜೊತೆಗಿದ್ದೀನಿ, ಪಕ್ಷಕ್ಕೆ ಬಂದಿದ್ದೀನಿ. ಈ ದಿಢೀರಂತೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಬದಲಾವಣೆ ಮಾಡ್ತಕ್ಕಂಥ ವ್ಯಕ್ತಿ ನಾನಲ್ಲ. ಪಕ್ಷದಲ್ಲಿ ಇದ್ದು ಮತ್ತೊಂದು ಪಕ್ಷಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಟ್ಟ ರಾಜಕಾರಣನು ನಾನು ಮಾಡಲ್ಲ. ನಾ ಇಲ್ಲೇ ಇರ್ತೀನಿ ರಗಣ್ಣ ಅಂತ ಹೇಳಿದೆ ನಾನು ರಗಣ್ಣಗೆ. ನಾನು ಬರಲ್ಲ, ಈಗ ಮುಂದೆ ನೋಡೋಣ, ನನಗೂ ಪಕ್ಷಕ್ಕೆ ಬರ್ಬೇಕನ್ನೋ ಆಸೆ ಐತಿ. ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಬದಲಾವಣೆ ಮಾಡೋದು ಅದು ಅಷ್ಟು ಚಲೋ ಅಲ್ಲ ಅಂತ ಹೇಳಿದೆ. ಮುಂದೆ ಲೋಕಸಭಾ ಚುನಾವಣೆ ಹತ್ರ ಇದ್ದಾಗ ಸನ್ಮಾನ್ಯ ಬಸವರಾಜ್ ಇಟ್ನಾಳ್ರವರು, ಶಾಸಕರ ತಂದೆಯವರು, ಸುರೇಶ ಅಲ್ಲಿ ನಿನಗೆ ಹೊಂದಾಣಿಕೆ ಆಗೋದಿಲ್ಲ, ಇಲ್ಲಿ ಪಕ್ಷಕ್ಕೆ ಬಾ, ಕಾಂಗ್ರೆಸ್ ಪಕ್ಷ ನೀನು ದುಡ್ದಿದಿ, ಪಕ್ಷ ಕಟ್ಟಿದಿ, ಪಕ್ಷಕ್ಕೋಸ್ಕರ ಸಾಕಷ್ಟು ಕಷ್ಟಪಟ್ಟಿದ್ದಿ, ಬಾ ಅಂತ ಹೇಳಿದ್ರು. ಅವ್ರು ಒಂದು ಕರೆಗೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದೆ. ನನ್ನ ಮನೆಗೆ ನಾನು ಬಂದಿದ್ದೀನಿ ಅಂತಕ್ಕಂಥ ತೃಪ್ತಿ ಇದೆ. ಗರ್ವ ವಾಪಸ್ ಅನ್ನಂಗೆ. ಗರ್ವ ವಾಪಸ್. CBC ಅವ್ರ ಬಗ್ಗೆ ನಿಮ್ಮ ನಿಲುವು ಏನಿತ್ತು ಆಗಿನ ಸಂದರ್ಭ? ಒಳ್ಳೆ ವ್ಯಕ್ತಿ, ರಾಜಕೀಯ ವಾತಾವರಣ ಅವ್ರ ಪರವಾಗಿ ಸಹಕರಿಸಲಿಲ್ಲ. ದುಡುಕಿದ್ರ CBC ಅವರು? ದುಡುಕಿದ್ರು ಅನ್ನೋದಕ್ಕಿಂತ ಅವ್ರ ಸಮಾಜದವ್ರು ಬಹಳ ಜನ ಇದ್ದಾರೆ. ನಮ್ಮ ಭಾಗದಲ್ಲಿ ಒಂದು ಸಮಾಜಕ್ಕೆ ಒಂದು ಜಾತಿ ಕಟ್ಕೊಂಡು ಯಾರೋ ರಾಜಕಾರಣ ಮಾಡ್ತಾರೆ. ನಿಮ್ಮಿಂದನೇ ಬಂತು. ಹಾಗಾಗಿ ಸೈದ್ಧಾಂತಿಕ ನಿಲುವುಗಳ ಬಗ್ಗೆ ಮಾತಾಡ್ತಿದ್ವಿ ನಾವು. ಹಂಗಾಗಿ ಪಕ್ಷ ಅಂದಾಗ ಇಲ್ಲಿ ಒಂದ್ ಕಡೆ ಧರ್ಮ ಜಾತಿ ಅಂತಕ್ಕಂಥದ್ದು ಕನ್ಸಿಡರ್ ಆಗಲ್ಲ. ನಿಮ್ಮ ನಿಲುವು ನಾವ್ ಎಷ್ಟದೇವ್ರಿ, ಒಂದ್ 10-12 ಜನ ಆಗ್ಬೋದು. ನಿಮ್ಮ ನಿಲುವು ಅಲ್ವಾ? ಹೌದಾ? ಒಂದೇ ಒಂದು ಕೋಮಿನ ಅಥವಾ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥವ್ರು ಮಾತ್ರ ರಾಜಕೀಯ ಬೆಳೆಸ್ತಾ ಇದೆ, ಕಾಂಗ್ರೆಸ್ ಬೆಳೆಸ್ತಾ ಇದೆ ಅನ್ಕೊಂಡ್ಬಿಡೋಣ. ಯಾಕೆ ನಿಮ್ಮದ್ ಬೆಳೆಸ್ಲಿಲ್ಲ? ಯಾರು ಬೆಳೆಸಿದೆ ಕಾಂಗ್ರೆಸ್? ಸಾಕಷ್ಟು ಉದಾಹರಣೆಗಳಿದೆ, ಹೇಳಿ. ಕಾಂಗ್ರೆಸ್ ಏನ್ ರಾಘವೇಂದ್ರ ಇಟ್ನಾಳ್ ಅವರು ಅವ್ರ ಜಾತಿಯಿಂದ ಬೆಳೆದಾರ ಅಂತೀರಾ ನೀವು? ಎಷ್ಟಿದೆ ಅವ್ರ ಮತ? ಸಾಕಷ್ಟು ಜನ ಇದ್ದಾರೆ ಸರ್. ಅವ್ರು 30,000 ಇದ್ದಾರೆ, 35,000 ಇದಾರೆ. ಇನ್ನು 60,000 ಯಾರು ಹಾಕಿದ್ರು ಅವ್ರಿಗೆ? ಇನ್ನ 70,000 ಯಾರು ಹಾಕಿದ್ರು? ಬೇರೆ ಇದೆ ಸರ್, ಬೇರೆ ಕೋಮ್ನವ್ರು ಇದಾರೆ ಅಲ್ರಿ. ಇರ್ಲಿ ಅಲ್ಲ, ಇದನ್ನ ಯಾಕೆ ನಾ ಈ ಪ್ರಶ್ನೆ ಕೇಳಿದ್ರೆ CBC ಅವ್ರ ನಿಲುವಲ್ಲಿ ಕೇಳಿದೆ ನಾನು. CBC ಅವರ ನಿಲುವಲ್ಲಿ ಏನು ಜಾತಿ ಕಾಣ್ಲಿಲ್ಲ ನನಗೆ. ಅವ್ರು ಆ ಟೈಮಲ್ಲಿ ದುಡುಕಿದ್ರು, ಅನಿವಾರ್ಯ ಇತ್ತು ಅವ್ರಿಗೆ. ಪಕ್ಷ ಟಿಕೆಟ್ ಸಿಗ್ಬೇಕಂತ ಇತ್ತು, ಸಿಗ್ಲಿಲ್ಲ. ಹಿಂಗಾಗಿ ಅವ್ರು ಹೊರಗೆ ಬಂದ್ರು, ನಿಂತರು, ಮತ್ ನಾವು ಜೊತೆಗಿದ್ವಿ, ಮಾಡಿದ್ವಿ. ಅಲ್ಲಿ ಕಾಂಗ್ರೆಸ್ ವಿರೋಧಿ ಮತಗಳು ಸ್ಪ್ಲಿಟ್ ಆದವು. ಕ್ರೋಢೀಕರಣ ಆಗಿದ್ರೆ ಅದೇನಾಗ್ತಿತ್ತೋ ಗೊತ್ತಿಲ್ಲ. ಕ್ರೋಢೀಕರಣ ಆಗಿದ್ರು ಒಂದು ಬೇಡ ಲೀಡ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಿತ್ತು, ವಾತಾವರಣ ಮಾತ್ರ ರಾಘವೇಂದ್ರ ಇಟ್ನಾಳ್ ಅವ್ರ ಪರವಾಗಿ ಇತ್ತು ಅಂತ ನಮಗೂ ಗೊತ್ತಿತ್ತು. 26 ವರ್ಷಗಳಲ್ಲಿ ನೀವು ಕಂಡ ರಾಜಕೀಯ ಹೆಂಗಿದೆ? ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಪರಿಸ್ಥಿತಿ ಹೆಂಗಿದೆ? ಏನು ರಾಜಕೀಯ ಪರಿಸ್ಥಿತಿ ಅಂದ್ರೆ ಒಂದ್ ಸೈಡ್ ಇದೆ. ರಾಘವೇಂದ್ರ ಇಟ್ನಾಳ್ ಅವರು ಮುಂದಿನ ಗೆಲ್ತಾರೆ, ಏನ್ ತೊಂದರೆ ಇಲ್ಲ. ಮುಂದಿನ ರಾಜಕೀಯ ಪರಿಸ್ಥಿತಿಗಳು ಏನಾಗ್ತವೆ ಇನ್ 2 ವರ್ಷದಲ್ಲಿ, ಯಾವ ಟೈಮಲ್ಲಿ ಯಾರು ಏನೇ ಆಗ್ತದೆ? ನೀವು ರಾಘವೇಂದ್ರ ಇಟ್ನಾಳ್ ಅವರ ಪರನ ಅಥವಾ ಕಾಂಗ್ರೆಸ್ನ ಪರನ? ಕಾಂಗ್ರೆಸ್. ರಾಘವೇಂದ್ರ ಇಟ್ನಾಳ್ ಅವ್ರು ಯಾವ ಪಾರ್ಟಿ ಆಗಿದ್ರು? ನೀವು ಹೇಳಿದ್ರೆ ರಾಘವೇಂದ್ರ ಇಟ್ನಾಳ್ ಅವ್ರು ಯಾವ ಪಕ್ಷದಲ್ಲಿ ಅಭ್ಯರ್ಥಿನ ರಾಘವೇಂದ್ರ ಇಟ್ನಾಳ್ ಅನ್ನೋ ತರ ಹೇಳಿದ್ರು. ಪಕ್ಷ ಪ್ರೆಸೆಂಟ್ MLA ಇದಾರೆ, ಕೊಡ್ತಾರೆ ಟಿಕೆಟ್. ಒಪ್ಕೊಳ್ಳೋಣ. ಹಾಗಾದ್ರೆ ನೀವು ಕಾಂಗ್ರೆಸ್ ಪರನೇ ಯಾಕೆ ಅಷ್ಟೊಂದು ವಾದ ಮಾಡ್ತಾ ಇರ್ತೀರಿ ಫೇಸ್ಬುಕ್ ಗಳಲ್ಲಾಗ್ಲಿ? ನೋಡ್ರಿ, ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಸಿದ್ಧಾಂತಕ್ಕೆ ಬದ್ಧವಾಗಿಲ್ಲ. ಜಾತ್ಯತೀತ ಸಿದ್ಧಾಂತ ಅಂದ್ರೆ ಅದರಲ್ಲಿ 10 ಹಲವು ಸಿದ್ಧಾಂತಗಳಿವೆ ಕಾಂಗ್ರೆಸ್ ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರ ಯಾವುದೋ ಒಂದು ಜಗಳ ಹಚ್ಚಕ್ಕೋಸ್ಕರ ಹುಟ್ಕೊಂಡಿದ್ದಲ್ಲ. ಅದು ಈ ನೆಲಕ್ಕೆ ಒಂದು ಸ್ವಾತಂತ್ರ್ಯವನ್ನ ತಂದು ಕೊಟ್ಟು ಅಧಿಕಾರಕ್ಕೆ ಬಂದಂತ ಪಕ್ಷ. ಕಾಂಗ್ರೆಸ್ ಪಕ್ಷದ ಸ್ಥಾಪಕರ ಬಗ್ಗೆ ನಿಮ್ಗೆ ಗೊತ್ತಿದೆ? ಗೊತ್ತು. ಅವರು ವಿದೇಶದವರು. ವಿದೇಶದವರು ಅಂದ ತಕ್ಷಣ ಅವ್ರು ವೈರಿಗಳಲ್ಲ. ಅಲ್ಲ, ಯಾರು ನಮಗೆ ದ್ರೋಹ ಬಗೆತಾರೆ, ಯಾರು ನಮಗೆ ಮೋಸ ಮಾಡ್ತಾರೆ, ಅವರು ದೇಶದವರೇ ಇರಲಿ, ವಿದೇಶದವರೇ ಇರಲಿ, ಅವ್ರು ನಮ್ಗೆ ವೈರಿಗಳು. ಈಗ ಅಲಾನ್ ಆಕ್ಟಿವ್ ಹ್ಯೂಮನ್ ಅವರು ಅವ್ರ ಪಕ್ಷದ ಸ್ಥಾಪಕರು, ಬ್ರಿಟಿಷ್ ಮೂಲ. ಇವರು ಬಂದ್ಬಿಟ್ಟು ಕಾಂಗ್ರೆಸ್ನ ಸ್ಥಾಪಕರು. ಅದಾದ ನಂತರ ಈ ಗಾಂಧಿ ವಂಶಸ್ಥರು ಅಂತ ಬಂದ್ರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ. ಮೂಲ ಬಂದ್ಬಿಟ್ಟು ಕಾಂಗ್ರೆಸ್ನ ಪ್ರತಿ 58ರಿಂದ 60 ವರ್ಷ ಇವರ ಆಡಳಿತದಲ್ಲೇ ಇತ್ತು. ಇದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿಮ್ಮ ಪ್ರಶ್ನೆಯಲ್ಲಿ ಒಂದು ತಪ್ಪಿದೆ. ಕೇಳ್ರಿ. ಗಾಂಧಿ ವಂಶಸ್ಥರು ಅಂದ್ರಿ,
ಎಲ್ಲೂ ನಾವು ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ, ಕೇಳ್ರಿ ರಾಜೀವ್ ಎಲ್ಲರಿ ಗಾಂಧಿ, ಎಲ್ಲೂ ನಾವು ಇಂದಿರಾ ಕಾಂಗ್ರೆಸ್ ಗಾಂಧಿ. ಕೇಳ್ರಿ ಒಂದ್ ನಿಮಿಷ ಎಲ್ಲೂ ನಾವು ಕಾಂಗ್ರೆಸ್ನವರು ಈ ನೆಹರು ವಂಶಸ್ಥರನ್ನ ಮಹಾತ್ಮ ಗಾಂಧಿ ವಂಶಸ್ಥರ ಅಂತ ನಾವ್ ಎಲ್ಲೂ ಹೇಳಿಲ್ಲ. ಅಲ್ಲ ಹಾಗಾದ್ರೆ ಅಲ್ಲ ಮಹಾತ್ಮ ಗಾಂಧಿ ವಂಶಸ್ಥರ ಅಲ್ಲ, ಗಾಂಧಿ ಅಂತ ಇಟ್ಕೊಂಡ ತಕ್ಷಣ ಮಹಾತ್ಮ ಗಾಂಧಿಗೆ ಆಗ್ಬೇಕಂತ ಏನಿಲ್ಲ. ಗಾಂಧಿ ವಂಶಸ್ಥರಲ್ಲ ಹಾಗೆ. ಅಲ್ಲ 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 ಅಲ್ಲ. ಗಾಂಧಿ ಅದನ್ನ ಕಾಂಗ್ರೆಸ್ ಎಲ್ಲೂ ಹೇಳಿಲ್ಲ. ಅಲ್ಲ, ಮಹಾತ್ಮ ಹೇಳಿಲ್ಲ. ಗಾಂಧಿಗೂ ಒಪ್ಕೊಳ್ಳೋಣ. ಮಹಾತ್ಮ ಗಾಂಧಿ ವಂಶಸ್ಥರಿಗೂ ಮತ್ತು ನೆಹರು ವಂಶಸ್ಥರಿಗೂ ಎಲ್ಲೂ ಸಂಬಂಧವಿಲ್ಲ. ಇಲ್ಲ. ಇದನ್ನ ಈ ಪಕ್ಷ ಎಲ್ಲೂ ಹೇಳಿಲ್ಲ. ಮೂಲ ಹಾಗಾದ್ರೆ ಇವ್ರ ಗಾಂಧಿ ಕುಟುಂಬನ ಹೆಂಗೆ? ಸರ್ ಸರ್ನೇಮು ಅಡ್ರೆಸ್ ಈಗ ಪಾಟೀಲ್ ಅಂತ ಹೇಳಿ ಎಲ್ಲಾ ಜಾತಿಗಳಲ್ಲೂ ಇದ್ದಾರೆ. ಹೌದಾ? ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಂಬಂಧಿಕರು ಅಂತ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ. ಓಕೆ. ಜಾತಿಯಿಂದ ನನ್ನನ್ನ ಮಾತ್ರ ಗುರುತಿಸಬಹುದು. ನಂದು ಜಾತಿ ಬರುತ್ತೆ, ಮುಂದೆ ಏನ್ ಮಾಡಕ್ಕಾಗಲ್ಲ. ದಾಸರೆಡ್ಡಿ ಅಂತ ಅಲ್ಲ, ನಾನು ಎಕ್ಸಾಕ್ಟ್ಲಿ ದಾಸರೆಡ್ಡಿ ಇನ್ನೊಂದು ಆಶ್ಚರ್ಯ ಅಂದ್ರೆ ನಮ್ಮ ಗಂಗಾವತಿಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಹೌದು. ಅಲ್ಲಿ ಒಬ್ರು ಮಸ್ತಾನ್ ರೆಡ್ಡಿ ಅಂತ ಇದಾರೆ. ಮಸ್ತಾನ್ ರೆಡ್ಡಿ ಅಂತ ಇಸ್ಲಾಂ ಅವರು ಅಲ್ಲ, ನಮ್ಮ ಭಾರತ ಹೇಳಿದ್ನಲ್ಲ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಕಂಡಂತದ್ದು ಭಾರತ ದೇಶ. ಈಗ ದೇಶದ ಜನರ ತಲೆಯಲ್ಲಿ ಈ ಬಿಜೆಪಿ ಅವರು ತುಂಬತಕ್ಕಂಥದ್ದೇ ಇಂಥ ವಿಷಯನ ಏನಂತ ಗಾಂಧಿ ಅಂತ ಇಟ್ಕೊಂಡಿದ್ದಾರೆ, ಮಹಾತ್ಮ ಗಾಂಧಿ ವಂಶಸ್ಥರ ಎಲ್ಲೂ ಹೇಳೇ ಇಲ್ಲ ಕಾಂಗ್ರೆಸ್ ಹೇಳೋದೇ ಇಲ್ಲ ಅವ್ರು ಮಹಾತ್ಮ ಗಾಂಧಿ ವಂಶಸ್ಥರ ಅಂತ ಹೇಳಿ. ಮಧ್ಯದಲ್ಲಿ ಫಿರೋಜ್ ಗಾಂಧಿ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ಸರ್ನೇಮಗಳ ಮೇಲೆ ನೀವು ಎಲ್ಲೆಲ್ಗೆ ಹೋಗಿ ಎಲ್ಲೆಲ್ಗೆ ಅಂಟಚ್. ಫಿರೋಜ್ ಗಾಂಧಿ, ಫಿರೋಜ್ ಖಾನ್, ಫಿರೋಜ್ ಗಾಂಧಿ, ಇಂದಿರಾ ಗಾಂಧಿ ಅಂದ್ರೆ ಮಧ್ಯದಲ್ಲಿ ಮೂಲ ನೀವೇ ಹೇಳ್ಬಿಡ್ರಿ ಹಾಗಾದ್ರೆ. ಈಗ ಓಕೆ, ನಮ್ಮ ಪ್ರಶ್ನೆಯಲ್ಲಿ ತಪ್ಪಿದೆ. ನಾನೊಂದ್ ಹೇಳ್ತೀನಿ, ವ್ಯಕ್ತಿಗತ ಮೂಲ ಮುಖ್ಯನೋ ಅವರ ಕೊಡುಗೆ ಮುಖ್ಯನೋ ದೇಶಕ್ಕೆ? ಪ್ರೆಸೆಂಟ್ ಕೊಡುಗೆಗಿಂತ ಮೂಲನು ಮುಖ್ಯ ಆಗುತ್ತೆ ದಾಸರೆಡ್ಡಿ ಸರ್ ಅವರೇ. ಸರ್, ವೈಯಕ್ತಿಕ ಮೂಲಕ್ಕಿಂತ ಸಮಾಜಕ್ಕೆ, ದೇಶಕ್ಕೆ, ಆಡಳಿತಕ್ಕೆ ಅವರ ಕೊಡುಗೆ. ಈಗ ನೀವು ದೊಡ್ಡ ದೊಡ್ಡ ಹೆಸರುಗಳನ್ನ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಈ ದೇಶದ ಬಡವರಿಗೆ ಭೂಮಿ ಕೊಡ್ಲೇ ಇಲ್ಲ. ಇಂದಿರಾ ಗಾಂಧಿ ಕೊಟ್ರು. ಗಾಂಧಿ ಅಂತ ಹೆಸರು ಇಟ್ಕೊಂಡು ಹೆಸರಿನ ದುರುಪಯೋಗ ಮಾಡಿ ಅವ್ರದ್ದು ಕೊಡ್ಲಿಲ್ಲ. ಯಾರು ಉಳ್ತಾ ಇದಾರೆ ಅವ್ರದೇ ಭೂಮಿ ಅಂತ ಕೊಡೋದಕ್ಕೂ ಧೈರ್ಯ ಬೇಕ್ರಿ. ಕಿತ್ತು ಕೊಡೋದಕ್ಕೂ ಅದು ಧೈರ್ಯ ಬೇಕು. ಈಗ ಎಂತ ನೀವು ಹೇಳ್ತೀರಿ, ಉಳ್ಳವರ ಕಡೆಯಿಂದ ಭೂಮಿ ಕೊಟ್ಟೋಗ ಅದು ಆಡಳಿತ ವ್ಯವಸ್ಥೆ ಒಂದು ಭಾಗ ಅಂತೀರಿ. ಹೌದಾ? ₹1 ಒಂದ್ ಎಕರೆ ಇತ್ತೀಚೆಗೆ ₹1 ಒಂದ್ ಎಕರೆ, ಸಾವಿರಾರು ಎಕರೆ, ₹1 ಒಂದ್ ಎಕರೆ ಆದಾಯ ಇವ್ರಿಗೆ ಕೊಟ್ಟಿದ್ದಾರೆ. ಯಾರಿಗೆ? ಮೋಸ್ಟ್ಲಿ ಆದಾಯ ಇರ್ಬೇಕು ಇಂಡಸ್ಟ್ರಿಯಲ್ ಹಾಕ್ಲಿಕ್ಕೆ. ₹1 ಒಂದ್ ಎಕರೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದು ಯಾವ ಆಡಳಿತ ಇದೆ? ಬಡವರಿಗೆ ಕೊಟ್ಟಿದ್ದಾರೆ ಅವರು. ಇಂದಿರಾ ಗಾಂಧಿ ಬಡವರಿಂದ ಕಿತ್ಕೊಂಡು ಸರ್ಕಾರದ ಜಮೀನನ್ನ ಮತ್ತು ಬಡವರ ಜಮೀನನ್ನ ಇಂಡಸ್ಟ್ರಿಯಲ್ ಅವ್ರಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಹೋಲಿಸಿದ್ರೆ ಇಂದಿರಾ ಗಾಂಧಿ ಅವ್ರ ಸ್ಲ್ಯಾಗ್ ಅಲ್ಲಿ ಗಾಂಧಿ ವಂಶಸ್ಥರು ಅನ್ನೆಸೆಸರಿ ಡಿಸ್ಕಷನ್. ಅವ್ರ ಕೊಡುಗೆಗಳನ್ನು ಮಾತ್ರ ನಾನು ಸುರೇಶ್ ಸರ್ ವಿಚಾರಕ್ಕೆ ಬರೋಣ. ನಿಮ್ಮ ಮೂಲ ಬಗ್ಗೆ ಮಾತಾಡ್ತಿದ್ದೆ ನಾನು. ನೀವು ಸುಮಾರು 26 ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ಇದ್ರಿ, ಮಧ್ಯದಲ್ಲಿ ಮಾರ್ಗ ಬದಲಾಯಿಸಿ ವಾಪಸ್ ಕಾಂಗ್ರೆಸ್ ಬಂದ್ರಿ. ಯಾವಾಗ ಮಾರ್ಗ ಬದಲಾಯಿಸಿ ವಾಪಸ್ ರಿಟರ್ನ್ ಕಾಂಗ್ರೆಸ್ ನೀವು ಬಂದ್ರಿ, ಆಗ ನಿಮ್ಮ ಮೈಲೇಜ್ ಏನಾದ್ರು ಡೌನ್ ಆಯ್ತಾ ಕಾಂಗ್ರೆಸ್ ಪಕ್ಷದಲ್ಲಿ? ಸಹಜ. ಹೆಂಗೆ? ಯಾವ ತರ ಪ್ರಭಾವ ಬೀರುತ್ತೆ? ನಾನು ವಾಪಸ್ ಬಂದಾಗ ಮೊದಲನೇ ಸ್ಥಿತಿಯಲ್ಲಿ ನಾವ್ ಇರಕ್ಕಾಗಲ್ಲ, ಯಾರೇ ಆಯ್ತು. ಅಂದ್ರೆ ಹೆಂಗ್ ಸರ್ ನಿಮ್ಗೆ ಬಿಜೆಪಿ ಬಂದು ಕಾಂಗ್ರೆಸ್ ಹೋದ್ಮೇಲೆ ಯಾವ ತರ ಮನಸ್ಥಿತಿಗೆ ನಿರ್ಮಾಣ ಆಗಿತ್ತು? ಅದು ಬೇಕು. ಒಂದ್ ರೀತಿ ಸಮಾಧಾನ ಇತ್ತು. ಹೆಂಗೆ? ನನಗೆ ಪಕ್ಷ ಇಂಪಾರ್ಟೆನ್ಸ್ ಕೊಡೋದು ಲೇಟ್ ಆಗ್ಬೋದು, ಸ್ಥಾನಮಾನ ಕೊಡೋದು ಲೇಟ್ ಆಗ್ಬೋದು, ಇನ್ನೂ ಟೈಮ್ ಹಿಡಿಲಿ, ಏನ್ ತೊಂದ್ರೆ. ಈಗೂ ನಾನು ಏನಾದ್ರು ಒಂದು ನಾಮಿನೇಟ್ ಕೇಳಿದ್ರೆ ನಮ್ ಶಾಸಕರು ಇಲ್ಲ ಅನ್ನಲ್ಲ. ಒಂದು ನಾಮಿನೇಟ್ ಕೇಳಿದ್ರೆ ನನಗೆ ಒಂದು ನಾಮಿನೇಟ್ ಬೇಕು ರಗಣ್ಣ, ಏನೋ ಒಂದು KDPನೋ, ತಾಲೂಕು KDPನೋ, ಜಿಲ್ಲಾ KDPನೋ, ಯಾವ್ದಾದ್ರು ನಿಗಮ ಮಂಡಳಿ ಸದಸ್ಯರು ಏನಾದ್ರು ಒಂದು ಮಾಡಂದ್ರೆ ಇಲ್ಲ ಅನ್ನಲ್ಲ ನನಗೆ. ಬಟ್ ಕೇಳಲಿಕ್ಕೆ ನನಗೆ ಅಧಿಕಾರ ಇಲ್ಲ. ನಾ ಮೊದಲಿಂದ ಕಾಂಗ್ರೆಸ್ ಇರಬಹುದು, ಮಾರ್ಗ ಮಧ್ಯದಲ್ಲಿ ನಾನು ಬಿಟ್ಟು ಹೋಗಿರೋದ್ರಿಂದ 2023ರ ಚುನಾವಣೆಯಲ್ಲಿ ನಾನು ರಾಘಣ್ಣಗೆ ದುಡ್ದಿಲ್ಲ. ನಾನು ಕೇಳಲ್ಲ. ನಾನು ಕೇಳಿದೆ, ಪಕ್ಷಕ್ಕಾಗಿ ದುಡಿಯುವಂತ ಹುದ್ದೆ ಕೊಡ್ರಿ ನನಗೆ. ಪಕ್ಷಕ್ಕಾಗಿ ಅಫಿಷಿಯಲಿ ಅಧಿಕಾರ ಇರ್ತಕ್ಕಂಥ ಹುದ್ದೆ ನನಗ್ ಬೇಡ. ನಿಮ್ಮ ಹುದ್ದೆ ಯಾವ್ದಿದೆ? ನಾನು RGPRS ಜಿಲ್ಲಾ ಸಂಯೋಜಕ ಅಂತ, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಅಂದ್ರೆ ಗ್ರಾಮೀಣ ಭಾಗಗಳಲ್ಲಿ ಮಾತ್ರ ನೀವು ಸೀಮಿತರಾದ್ರಿ. ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ಪಟ್ಟಣ ಪಂಚಾಯತಿ ಬರುತ್ತೆ. ಅಫ್ಕೋರ್ಸ್ ಪಂಚಾಯತಿ ಬರುತ್ತೆ ಸರ್. ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತಿರ್ತಕ್ಕಂಥ ಎಲ್ಲಾ ಯೋಜನೆಗಳನ್ನ ತೆಗೆದು ಕಾಂಗ್ರೆಸ್ ಪಕ್ಷನೇ, ಅದರಲ್ಲಿ ಏನು ಅನುಮಾನ ಇಲ್ಲ. ಅವುಗಳನ್ನ ಮರೆಮಾಚಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅನವಶ್ಯಕ ಚರ್ಚೆ ಮಾಡಿ
ಎಲ್ಲ ನಾವೇ ಕೊಟ್ಟಿದೀವಿ ಅನ್ನೋ ರೀತಿ ಒಳಗ ಇವತ್ತು ಬಿಜೆಪಿ ಅವ್ರು ಬಿಂಬಿಸ್ತಾ ಇದಾರೆ. ಅಲ್ಲಿ ನೋಡ್ತಿರ್ತೀವಿ ನೀವು ಏನೋ ಒಂದು ನಿರ್ಮಲ ಭಾರತ್ ಯೋಜನೆ ಮನಮೋಹನ್ ಸಿಂಗ್ ಅವ್ರು ತಂದ್ರು, ಅದನ್ನ ಸ್ವಚ್ಛ ಭಾರತ ಯೋಜನೆ ಅಂತೇಳಿ ಬೋರ್ಡ್ ಚೇಂಜ್ ಮಾಡ್ಬಿಟ್ರು. ನಿರ್ಮಲ ಭಾರತ ಯೋಜನೆ ನಮ್ದೇ ಅದು UPA ಗೌರ್ಮೆಂಟ್ ಇದ್ದು. ಈ ರೀತಿ ಬೋರ್ಡ್ ಚೇಂಜ್ ಮಾಡಿ ನಂದು ಅನ್ಕೊಳ್ತಕ್ಕಂತ ಅವ್ರಿಗೆ ಟಕ್ಕರ್ ಕೊಡೋದಕ್ಕಾಗಿನೇ ನಮ್ಮ ಸಂಸ್ಥೆ ಕೆಲಸ ಮಾಡುತ್ತೆ ಮುಂದಿನ ದಿನಮಾನಗಳಲ್ಲಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಚರ್ಚೆ ಮಾಡ್ತಾ ಇರ್ತೀರಿ. ಹೌದು. ಒಟ್ಟಾರೆ ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುವು ಇದ್ರ ಬಗ್ಗೆನೇ ಜಾಸ್ತಿ ಒಲವು ಯಾಕೆ ಬಂತು ತಲೆಯಲ್ಲಿ ನಿಮ್ಗೆ ಕಾಂಗ್ರೆಸ್ ಬಗ್ಗೆ? ಸರ್ವೇ ಜನ ಸುಖಿನೋ ಭವಂತು. ಎಲ್ಲಿ ಈ ಸರ್ವರನ್ನು ಸಹಿತ ಸಂಭಾಳಿಸ್ತಕ್ಕಂತ ಗುಣ ಇದೆ ಅವ್ರ ಬಗ್ಗೆ ನಮ್ಗೆ ಒಲವು ಇದ್ದೇ ಇರುತ್ತೆ. ಇವತ್ತು ಹಿಂದೂ ಧರ್ಮ ಅಂತ ಇವು ಬಿಜೆಪಿ ಅವ್ರು ಹೇಳ್ತಾರೆ, ಡೋಂಗಿ ಹಿಂದುತ್ವ. ಈಗ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಒಂದು ಶಬ್ದ ಬರುತ್ತೆ, ಒಂದು ಅಕ್ಷರ ಬರುತ್ತೆ, ವಸುದೈವ ಕುಟುಂಬಕಂ. ವಿಶ್ವವೇ ಒಂದು ಕುಟುಂಬ. ಅವ ಹಿಂದೂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಬೌದ್ಧ ಇರ್ಲಿ, ಪಾರ್ಸಿ ಇರ್ಲಿ, ಜೈನ ಇರ್ಲಿ, ಯಾರೇ ಇರ್ಲಿ, ವಿಶ್ವವೇ ಒಂದು ಕುಟುಂಬ ಅಂತಕ್ಕಂತ ಅವ ಹಿಂದೂ ಧರ್ಮದ ಗೀತೆಗಳ ಸಾರವನ್ನ ಅಸ್ತಿತ್ವದಲ್ಲಿ ತಂದುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್, ಬಿಜೆಪಿ ಅಲ್ಲ. ಬಿಜೆಪಿ ತಮ್ಮ ತಾಳಕ್ಕೆ ತಕ್ಕಂತೆ ಧರ್ಮದ ಈ ಒಂದು ಹೇಳ್ತೀನಿ ನಿಮಗೆ, ಹಿಂದೂ ಯುವಕರಲ್ಲಿರ್ತಕ್ಕಂಥ ಮೊಗ್ಗಿನ ಮನಸ್ಸನ್ನ ಹೊಂದಿರ್ತಕ್ಕಂಥ, ಎಳೆಯ ಮನಸ್ಸನ್ನು ಹೊಂದಿರ್ತಕ್ಕಂಥ ಯುವಕರಲ್ಲಿರ್ತಕ್ಕಂಥ ದೇಶಾಭಿಮಾನವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಬಿಜೆಪಿ. ಹೆಂಗೆ ಸರ್ ದೇಶಾಭಿಮಾನ? ಈಗ ನೀವು ಯಾವುದೇ ನೀವು ವಿಷಯ ಚರ್ಚೆ ತಗೊಳ್ರಿ, ಅವ್ರು ಫೈನಲಿ ಬರೋದು ಎಲ್ಲಿಗೆ ಬರ್ತಾರ ಅಂದ್ರೆ ಮುಸ್ಲಿಮು ಪಾಕಿಸ್ತಾನ, ಮುಸ್ಲಿಮು ಪಾಕಿಸ್ತಾನ. ಇದನ್ನ ಬಿಟ್ಟರೆ ಬೇರೆ ವಿಷಯನೇ ಇಲ್ಲ ಹುಡುಗರ ಹತ್ರ ಮಾತಾಡ್ಲಿಕ್ಕೆ. ನೀವು ಇತ್ತೀಚೆಗೆ ಫುಲ್ಗಾಮ ಆಯ್ತು ದಾಳಿ, ಸಿಂಧು ನದಿ ಒಪ್ಪಂದವನ್ನ ರದ್ದು ಮಾಡಿಬಿಟ್ಟಿದ್ದೇವೆ, ಅವ್ರಿಗೆ ಕುಡಿಯೋದಕ್ಕೆ ನೀರು ಕೊಡೋದಿಲ್ಲ, ರಾತ್ರಿ ನೀರು ಬಿಟ್ಟವ್ರು ಯಾರು? ಪಾಕಿಸ್ತಾನಕ್ಕೆ. ಎಲ್ಲ ಸಾಮಾಜಿಕ ಜಾಲತಾಣದ ಆ್ಯಪ್ಗಳನ್ನ ಬಂದ್ ಮಾಡಿ ಬಿಟ್ಟಿದ್ದೇವೆ. ಎಲ್ಲ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ದೇಶಾಭಿಮಾನದ ಪರಾಕ್ರಮವನ್ನು ಮೆರೆದಿದ್ದು. ಮುಂದೆ 4 ದಿನದಿಂದ ಎಲ್ಲ ಆ್ಯಪ್ಗಳು ಓಪನ್ ಆಗಿಬಿಟ್ಟು. ಯಾಕೆ? ಅಲ್ಲ, ಆಲ್ಮೋಸ್ಟ್ ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಬಹಳ ಫಾಲೋಪಿಂಗ್ ಇದೀರ ಅನ್ಕೊಂಡಿದ್ದೀನಿ. ಕೇಂದ್ರ ಸರ್ಕಾರದ ಆದೇಶಗಳು ಸೋಷಿಯಲ್ ಮೀಡಿಯಾಗಳು ಬಹಳ ವ್ಯತ್ಯಾಸ, ಸಾಮ್ಯತೆ ಯಾವ್ದು ಒಂದಕ್ಕೊಂದು ಹೋಲಿಕೆ ಇರಲ್ಲ. ನಾನು ಹೇಳ್ತೀನಿ ಕೇಳ್ರಿ, ಇವಾಗ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೆಂಗ್ ಬೇಕಾದ್ರೆ ಕಾಪಿ ಚೇಂಜ್ ಮಾಡ್ಬೋದು ನಾವು. ಇವಾಗ ಮೋದಿ ಜೊತೆ ಯಾರೋ ಒಸಾಮಾ ಬಿನ್ ಲಾಡನ್ ಫೋಟೋ ನಿಂದಿಸಿ ನೀಟಾಗಿ ವಿಡಿಯೋನು ಮಾಡ್ಬೋದು. ಅವು ಈಗ ಅಫ್ಘಾನಿಸ್ತಾನ ಮಿನಿಸ್ಟರ್ ಕರೆದಿದ್ರಲ್ಲ AI ವಿಡಿಯೋನ, ಅಲ್ಲ ಅದು ನಿಜ ಒಪ್ಕೊಳ್ಳೋಣ, ನಿಜ AI ಪೋಸ್ಟ್ ಅದು. ಓಕೆ, ಅದ ರಿಯಾಲಿಟಿ ಅದನ್ನ ಹೇಳ್ತಾರೆ. ಯಾರವರು ಅಂದ್ರೆ ಅದು ಅವ್ರು ಯಾರು? ಅವರು ನಮ್ಮ ಸಂಸತ್ತಿಗೆ ದಾಳಿ ಮಾಡಿದವರು. ಅವರು ನಮ್ಮ ಜನರನ್ನ ಒತ್ತೆಯಾಳ ಇಟ್ಕೊಂಡು ಪಾಕಿಸ್ತಾನ ಇವತ್ತು ನಮ್ಮ ನೆಲದಲ್ಲಿ ಬಂದು ಪಾಕಿಸ್ತಾನವನ್ನ ಬೈತಾರೆ ಅಂದ್ರೆ ತಮ್ಮ ಲಾಭಕ್ಕೆ ಬೈಕತ್ತಾರ ಅವರು. ಅದೇ ಪಾಕಿಸ್ತಾನಿ ಉಗ್ರಗಾಮಿಗಳನ್ನ ಬಿಡಿಸ್ಕೊಳಕ ನಮ್ಮ ಜನರನ್ನ ಕಿಡ್ನಾಪ್ ಮಾಡಿದ್ರಲ್ಲ, ನಮ್ಮ ವಿಮಾನವನ್ನ ಕಿಡ್ನಾಪ್ ಮಾಡಿದ್ರಲ್ಲ. ಇದಕ್ಕೆ ಯಾರು ಪ್ರಶ್ನೆ ಮಾಡ್ಲಿಲ್ವಾ? UP ಯಲ್ಲಿರ್ತಕ್ಕಂಥ ಇವ್ರಿಗೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಎಲ್ರು ಪ್ರಶ್ನೆ ಮಾಡಿದ್ರೆ ವಿರೋಧ ಪಕ್ಷದವರು. ಇವತ್ತು ನೋಡ್ರಿ, ನಾವು ನಮ್ಮ ಪ್ರಶ್ನೆಗಳನ್ನ ಜನರಿಗೆ ಮುಟ್ಟಿಸ್ಬೇಕಾದವ್ರು ಯಾರು? ಮಾಧ್ಯಮಗಳು. ಇವತ್ತು ಮಾಧ್ಯಮಗಳು ಅದಕ್ಕೆ ಇಂಪಾರ್ಟೆನ್ಸೇ ಕೊಡ್ಲಿಲ್ಲ. ಮಾಧ್ಯಮಗಳ ಎನಾಲಿಸಿಸ್ ತಪ್ತಾ ಇದೆ. ಉಮರ್ ರೆಹಮಾನ್ ಅವರು ಏನು ವಾದ ಮಾಡಿದ್ರು, ಆರೋಪ ಮಾಡಿದ್ರಲ್ಲ ಬುಲ್ಡೇಜರ್ ಬಾಬಾ ಅವ್ರ ವಿರುದ್ಧ, ಅದನ್ನ ಎಷ್ಟೋ ಪತ್ರಿಕೆಗಳಲ್ಲಿ ಸುದ್ದಿ ಬಿತ್ತರ ಮಾಡಿದ್ದ ಮಾಧ್ಯಮ. ಹೌದಾ? ನೀವು ಕಣ್ಣಾಡಿಸಿದ್ರೆ ಅನ್ಕೊಂಡು ನಾವು ಕಣ್ಣಾಡಿಸಿದ್ದೀವಿ. ಹೌದಾ? ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಗಂಟೆಗಟ್ಲೆ ದಿನಗಟ್ಲೆ ಚರ್ಚೆ ಮಾಡೋದಕ್ಕೂ 10 ನಿಮಿಷ ಚರ್ಚೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಿಜೆಪಿ RSS ಬಗ್ಗೆ ನಿಮ್ಮ ನಿಲುವೇನು? ಬಿಜೆಪಿ ಅದು ಒಂದು ಪಕ್ಷ, ಸಮಯ ಸಾಧಕ ಪಕ್ಷ ಬಿಜೆಪಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಧಾರ್ಮಿಕ ವಿಷಯಗಳನ್ನ ತರ್ತದೆ. ಧಾರ್ಮಿಕ ವಿಷಯಗಳನ್ನ ಪಾಕಿಸ್ತಾನಕ್ಕೆ ಬಸ್ ಬಿಟ್ಟು ಆ ಪಾಕಿಸ್ತಾನಿಗಳನ್ನ ದೇಶಕ್ಕೆ ಕರ್ಕೊಂಡ್ ಬಂದವ್ರು ಯಾರು? ವಾಜಪೇಯಿ ಅವ್ರ ಕಾಲದಲ್ಲಿ ಬಸ್ ಬಿಡ್ಲಿಲ್ವಾ? ಬಾಂಧವ್ಯದ ಬಸ್ ಅಂತೇಳಿ ನಮ್ಮ ಅವರ ನಡಿ ಬಾಯಿ ಬಾಂಧವ್ಯ ಬಸ್ ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದವ್ರು ಯಾರು? ಅವ್ರಿಗೆ ಕುಡಿಯೋಕ್ ನೀರು ಕೊಡೋದಿಲ್ಲ ಅಂತೇಳಿ ನೀರು ಕೊಟ್ಟವ್ರು ಯಾರು? ಅವರಿಗೆ 10 ವರ್ಷ ಪ್ರಧಾನಮಂತ್ರಿ ಇದ್ರ ಮನಮೋಹನ್ ಸಿಂಗ್ ಅವರು ಒಂದ್ಸಾರಿ ಪಾಕಿಸ್ತಾನಕ್ಕೆ ವಿಸಿಟ್ ಮಾಡಲಿಲ್ಲ. ನವಾಜ್ ಶರೀಫ್ ಅವ್ರ ಮೊಮ್ಮಗಳ ಮದುವೆಗೆ ಹೋಗಿ ಬಿರಿಯಾನಿ ತಿಂದು ಬಂದವ್ರು ಯಾರು? ನರೇಂದ್ರ ಮೋದಿ ಅವರಲ್ಲ. ತಮ್ಗೆ ಬೇಕಾದಾಗ ತಾವು ಸೌಹಾರ್ದ ಭೇಟಿ, ಬೇರೆಯವ್ರು ಮಾಡಿದ್ರೆ ಅದು ತಪ್ಪು.
ಇವತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಟ್ಟಿ ಭಾಗ್ಯ ಅಂತ ಮಾತಾಡಿದ್ರು ಹೌದು. ಬಿಟ್ಟಿ ಭಾಗ್ಯ ಅಂತ ಮಾತಾಡಿದ್ರು ಆ, ದೆಹಲಿ ಮತ್ತು ಮಹಾರಾಷ್ಟ್ರ ಚುನಾವಣೆಗಳಲ್ಲಿ ಬಿಟ್ಟಿ ಅವರೇ ಭಾಗ್ಯ provide ಮಾಡಿದ್ರು. ಅವರು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರು. ಹೌದು. ಇದ್ರ ಬಗ್ಗೆ ಹಾ. ಆರೋಪಗಳನ್ನ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ಗ್ಯಾರಂಟಿ ಯೋಜನೆಗಳ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯನವರ ಪ್ರಣಾಳಿಕೆ, ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಪ್ರಣಾಳಿಕೆ ಘೋಷಣೆ ಆಯ್ತಲ್ಲ, ಆ ಪ್ರಣಾಳಿಕೆಯನ್ನ ಜನ ನಂಬಿದ್ರು. ರಾಜ್ಯದ ಜನ ನಂಬಿ ಓಟ್ ಹಾಕಿದ್ರು. ಯಾಕಂದ್ರೆ 2013ರಿಂದ 2018 ಚುನಾವಣೆಯಲ್ಲಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು 65 ಅಂಶಗಳ ಯೋಜನೆಗಳನ್ನ ರಾಜ್ಯದ ಜನರಿಗೆ ಘೋಷಣೆ ಮಾಡಿದ್ರು. ಹೌದು. ಅದರಲ್ಲಿ 62 ಪೂರೈಸಿದ್ರು. 2-3 ಮಾಡಕ್ಕಾಗಿಲ್ಲ, ಯಾವ ನೋಡ್ಬೇಕು, 2-3. ಅದ್ರ ಭರವಸೆ 2023 ಚುನಾವಣೆಯಲ್ಲಿ ಜನ ಇಟ್ಕೊಂಡ್ರು. ಆದ್ರೆ ಮೋದಿ ಅವರು ನಿಮಗೆ 10,000 ರೂಪಾಯಿ ಹಾಕ್ತೀನಿ ಅಂತ ಬಿಹಾರದವ್ರಿಗೆ ಆಶ್ವಾಸನೆ ಕೊಡ್ಲಿಲ್ಲ, ದುಡ್ಡು ಹಾಕ್ಬಿಟ್ರು. ಯಾಕಂದ್ರೆ ಜನ ನಮ್ಮನ್ನ ನಂಬದ್ರ ಅಂತ ಅವ್ರಿಗೆ ಗೊತ್ತೈತಿ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಕೊಡ್ಲಿಲ್ಲ. ಡೀಸೆಲ್ ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತೀವಿ ಅಂದ್ರೆ ಮಾಡ್ಲಿಲ್ಲ. 15 ಲಕ್ಷ ಹಾಕ್ತೀವಿ ಅಂದ್ರು ಹಾಕ್ಲಿಲ್ಲ. ಇನ್ನು ಜನ ನಂಬೋದಲ್ಲ, ಅದಕ್ಕೆ ಅಡ್ವಾನ್ಸ್ ರೊಕ್ಕ ಕೊಟ್ಬಿಡೋಣ 10,000 ರೂಪಾಯಿ ಅನ್ನೋದು ಅವ್ರದ್ದು ಒಂದು. ಅನ್ನೋದೇನ ಕೊಟ್ಟೇ ಬಿಟ್ರಲ್ಲ 10,000 ರೂಪಾಯಿ ಮಹಿಳೆಯರಿಗೆ. ಈಗ ಕಾಯ್ದೆಗಳ ಬಗ್ಗೆ ಮಾತಾಡೋಣ. ನಿಮ್ಮ ಕಾಂಗ್ರೆಸ್ ಕೆಲವು ಕಾಯ್ದೆಗಳನ್ನು ಪರಿಚಯ ಮಾಡಿಸಿದೆ. ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬಂದ್ಮೇಲೆ ಕೆಲವು ಕಾಯ್ದೆಗಳನ್ನ ಜಾರಿಗೆ ತಂದಿದೆ. ಸೊ ಒಂದೇನಂದ್ರೆ APMC ಅಂತಕ್ಕಂಥದ್ದು ಹಿಂಪಡೆದಿತ್ತು. APMC ಮಾರ್ಕೆಟ್ ನ ಒಂದು ಕಾಯ್ದೆ ಅದು ಹಿಂಪಡಿತು, ಅದೊಂದು ಫೇಲ್ಯೂರ್ ಆಯ್ತು. ನಿಮ್ಮ ಕಾಂಗ್ರೆಸ್ ಪರಿಚಯ ಮಾಡಿಸಿರ್ತಕ್ಕಂಥ ಕಾಯ್ದೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವು ಹೆಂಗ್ ವರ್ಕ್ ಆಗ್ತಾ ಇದೆ ಪ್ರೆಸೆಂಟ್? ನನಗೊಂದು ನೋವಿನ ಸಂಗತಿ ಏನಂದ್ರ, ಈ ದೇಶಕ್ಕೆ ಅಪಾಯ ಇರೋದು ಕಾಂಗ್ರೆಸ್ನಿಂದ ಅಲ್ಲ, ಬಿಜೆಪಿಯಿಂದ ಅಲ್ಲ, ಯಾವುದೇ ಸಂಘ ಸಂಸ್ಥೆಗಳಿಂದ ಅಲ್ಲ, ಮಾಧ್ಯಮಗಳಿಂದ. ಅದೇ ನನ್ನ ನೀರಾರು ಅದೇ ಹೆಂಗ್ ಹೇಳ್ತೀರಾ? ಪರವಾಗಿ ಹೌದು, ಅನಾಲಿಸಿಸ್ ಮಾಡ್ಬೇಕು ತಾನೆ ನೀವು. ಮಾಧ್ಯಮಗಳು ಅನಾಲಿಸಿಸ್ ಮಾಡ್ಬೇಕು. RTI ಯಾರು ತಂದ್ರು, ಅದ್ರ ಪರಿಣಾಮ ಏನು? ಅಲ್ಲ, ಅಫ್ಕೋರ್ಸ್ ಕಾಂಗ್ರೆಸ್ ಅವರೇ ತಂದಿದ್ದಾರೆ, ನಾವೇ ತಂದಿದ್ದು. ಈಗ ನಮಗೇನಿದೆ ಅಂದ್ರೆ ಪಾರದರ್ಶಕ ಆಡಳಿತ ನೀಡಬೇಕು, ಪಾರದರ್ಶಕವಾದಂತ ವ್ಯವಸ್ಥೆಯನ್ನು ಕೊಡ್ಬೇಕು ಜನರಿಗೆ. ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನ, ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ನಾವೇ ಕಾಯ್ದೆ ತಂದು, ನಾವೇ ಹೊರಗೆ ತಂದು, ನಾವೇ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇವ್ರಂತ ಒಂದ್ ಕಾಯ್ದೆ ತಗೊಂಬ ಅಂತ ಹೇಳ್ರಿ ನೋಡಲ್ಲ. ಅಲ್ಲ, ನೀವೇ ಪರಿಚಯ ಮಾಡಿಸಿರ್ತಕ್ಕಂಥ 2005ರ RTI ಆಕ್ಟ್ ಇವತ್ತು ನಿಮ್ಮ ರಾಜ್ಯದ 2 ವರ್ಷಗಳಾಯ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಅಧಿಕಾರ ಪೂರೈಸಿ. ಇವತ್ತಿನ ಒಂದು ನಿಮ್ಗೆ ಮಾಹಿತಿ ಇದೇನೋ ಇಲ್ಲ ಗೊತ್ತಿಲ್ಲ, RTI ಆಕ್ಟ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳ ಒಂದು ಅರ್ಜಿ ಕಳೆದ ರಾಜಕೀಯ ಪಕ್ಷಕ್ಕಿಂತ ಈ ಪಕ್ಷದಲ್ಲಿ ಸಾಕಷ್ಟು ಬಂದಿದೆ. ಅರ್ಜಿ ಬರ್ಲಿ, ಉತ್ತರ ಕೊಡ್ತಾರೆ. ಅಲ್ಲಲ್ಲ, ಓಕೆ, ಯಾಕೆ ಹೇಳಿ? ಭ್ರಷ್ಟಾಚಾರ ಯಾವ ಇಲಾಖೆಗಳಲ್ಲಿ ಅಂತ ನಡೀತಾ ಇದೆ ಸರ್. ಆ ಅರ್ಜಿ ಬರೋದ ಕಾರಣ ಯಾರು? ಅರ್ಜಿ ಬರೋದ ಕಾರಣ ಅಧಿಕಾರಿಗಳು ಸರ್. ಅಲ್ಲ, ಒಂದ್ ನಿಮಿಷ, ತಂದವರೇ ನಾವು, ಕಾಂಗ್ರೆಸ್ ಅಂತ ಹೇಳ್ತೀವಿ, ನಾವೇ ತಂದ್ರು. RTE ರೈಟ್ ಟು ಎಜುಕೇಶನ್, RTE ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡವ್ರ ಮಕ್ಕಳಿಗೆ ಪ್ರವೇಶ ಫ್ರೀ ಆಗಿ ಪ್ರವೇಶ ಕೊಟ್ಟದ್ದು ನಮ್ದು ಕಾಂಗ್ರೆಸ್ ಸರ್ಕಾರ. ಹೌದು. ಫುಡ್ ಆಕ್ಟ್ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಇದು ಇಂಪ್ಲಿಮೇಷನ್ ಆಯ್ತು ಅಂತ ನನಗೆ ಸ್ವಲ್ಪ ಗಮನಕ್ಕಿತ್ತು. ಇಲ್ಲ, ತಂದಿದ್ದ UPA ಗೌರ್ಮೆಂಟ್. ಆಮೇಲೆ ಫುಡ್ ಆಕ್ಟ್, ಪ್ರತಿಯೊಬ್ಬ ವ್ಯಕ್ತಿ, ಇವತ್ತು ನಾವ್ ಹೇಳ್ತೀವಿ, ಇವತ್ತು ಹೇಳ್ತಾರೆ ಇವರು ಬಿಜೆಪಿ ಅವರು, ನಾವು ಕೇಂದ್ರ ಸರ್ಕಾರ ಕೊಡ್ತೀವಿ ಅಂತ ಹೇಳಕ್ಕಿನ, ಒಂದ್ ವೇಳೆ ಮನಮೋಹನ್ ಸಿಂಗ್ ಅವರು ಆ ಕಾಯ್ದೆ ತರದೇ ಹೋಗಿದ್ರೆ ಸತ್ರು ಇವರು ಕೊಡ್ತಿದ್ದಿಲ್ಲ. ಅಂದ್ರೆ ಇದು ಮುಂಚೆ ಮನಮೋಹನ್ ಸಿಂಗ್ ಅವರು ಹೌದು, ಫುಡ್ ಆಕ್ಟ್ ತಂದಿದ್ದೆ ಅವರು. ಫುಡ್ ಆಕ್ಟ್, ಆಹಾರ ಭದ್ರತಾ ಕಾಯ್ದೆ ತಂದಿದ್ದೆ ಅವರು. ಆ ಕಾಯ್ದೆ ಅಡಿ ನಮಗೆ ಕೊಡ್ಬೇಕಾದ ಅಕ್ಕಿ ಕೊಡ್ಲಿಲ್ರಿ ಇವರು. ಜನಪ್ರಿಯತೆ ಬರುತ್ತೆ ಸಿದ್ದರಾಮಯ್ಯನವರಿಗೆ, ಜನಪ್ರಿಯತೆ ಬರುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಜನಪ್ರಿಯತೆ ಬರುತ್ತೆ ಅಂತೇಳಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಅಕ್ಕಿ ಕೊಡ್ಲಿಲ್ಲ ಇವರು. ನಾವು ಕೊಡ್ತೀವಿ ಭಾರತ್ ಅಕ್ಕಿ ಅಂತೇಳಿ ನಾವು ಎಲ್ಲ ಕಡೆ ಮಾಡ್ತೀವಿ. ಎಲ್ಲಾರ ನೋಡಿದ್ರ ಭಾರತ್ ಅಕ್ಕಿನ? 29 ರೂಪಾಯಿ ಕೆಜಿ ಅಕ್ಕಿ ನಾವು ನೀವು ನಿಮ್ ಕಡೆಯಿಂದ ದುಡ್ಡು ತಗೊಂಡು ನಾವು ಅಕ್ಕಿ ಕೊಡಲ್ಲ, ನಾವೇ ಭಾರತ್ ಅಕ್ಕಿ ಅಂತ ಒಂದು ಬ್ರ್ಯಾಂಡ್ ಮಾಡ್ತೀವಿ, ಕೊಡ್ತೀವಿ ಅಂತಂದ್ರೆ. ಭಾರತ್ ಅಕ್ಕಿ ಎಲ್ಲಾದ್ರೂ ನೋಡಿದ್ರೆ? ನೇರವಾಗಿ ಕೇಂದ್ರದ ಬಗ್ಗೆನೇ ಟೀಕೆಗಳನ್ನ ಒಂದು ಸುರಿಮಳೆ ಸುರಿಸ್ತಾ ಇದ್ರಿ ದಾಸ್ ರೆಡ್ಡಿ ಸರ್ ಅವರೇ. ಪ್ರೆಸೆಂಟ್ ಲೋಕಲ್ ಸಿಚುವೇಶನ್ ಸ್ವಲ್ಪ ಮಾತಾಡ್ಲಿಲ್ಲ ನೀವು. ಪ್ರೆಸೆಂಟ್ ರಾಜ್ಯ ಮತ್ತು ಜಿಲ್ಲೆಯ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ, ಹಗರಣಗಳ ಆಗರಗಳ ಬಗ್ಗೆ, ಅಭಿವೃದ್ಧಿ ಏನಿದೆ, ನಾವೇನಿದೆ ಹೊರಗ್ ಬರ್ಲಿ, ಹಗರಣಗಳಿದ್ರೆ ಹೊರಗ್ ಬರ್ಲಿ. ನಮಗೆ ನೋಡ್ರಿ, ಎಲ್ಲಾ ಸಂಸ್ಥೆಗಳಿರೋದು ಸೆಂಟ್ರಲ್ ನಲ್ಲಿದೆ. ಈಗ ನೀವು ED
ನಿಮ್ ಊರ್ಗ್ ಹೋಗ್ತಕ್ಕಂಥ ರಸ್ತೆ ಬಗ್ಗೆನೇ ಒಂದ್ ಸ್ವಲ್ಪ ಇಡಿ ಮಾತಾಡೋಣ. ನಡೀತಾ ಇದೆ, ಬಂದ್ ನೋಡಿ. ಅಲ್ಲ ಸರ್, ಈಗ ಒಳ್ಳೆ ಸುಭದ್ರವಾಗಿ ನಡೀತಾ ಇದೆ. ಈಗ ಓಕೆ ಸರ್, ಅಲ್ಲಿ ಬಂದ್ ನೋಡಿ. ಕೆಲವು ಕೌಲು ದಾರಿಗಳು ಸಾಕಷ್ಟಿದೆ, ಬೇರೆ ಬೇರೆ ಹಳ್ಳಿಗಳಲ್ಲಿ ಜಾಯಿಂಟ್ ವೇಗಳಿದೆ, ಎಲ್ಲಾ ಕೆಲಸಗಳು ನಡೀತಾ ಇವೆ. ಸರ್. ನೀವು ಬಂದ್ ನೋಡಿ, ಈಗ ಒಂದ್ 6-8 ತಿಂಗಳಿಂದ ಸೋಷಿಯಲ್ ಶಾಸಕರು ಮೀಡಿಯಾಗಳಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತೀರಿ, ಬಹಳ ಹುಡುಗರು ನೀವು ನೋಡ್ತಾ ಇರ್ತೀರಿ, ಎಲ್ಲಾ ಹಳ್ಳಿಗಳ ಹುಡುಗರು ವಿಡಿಯೋ ಮಾಡಿ ಹಾಕ್ತಿರ್ತಾರೆ, ನಮ್ ರಸ್ತೆಗೆ ಒಂದ್ಸರಿ ಬರ್ರಿ ಶಾಸಕರೇ ಬರ್ರಿ ಅಂತ ಹೇಳಿ ಹಾಕ್ತಿರ್ತಾರೆ. ನಾವು ನಮ್ ಶಾಸಕರ ಗಮನಕ್ಕೂ ತರ್ತೀವಿ. ಸರ್ ಬಂದಿದೆ, ಕೆಲಸ ನಡೀತಾ ಇದೆ, ಆಗಿದೆ. ಕೆಲ ಕೌಲೂರು ಬನ್ನಿಕೊಪ್ಪ ನೋಡಿ ಆಗಿದೆ. ಅಳವಂಡಿ ಮುಂಡಿಗೆ ಬಹಳ ಪ್ರಮುಖವಾಗಿ ಅದು ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಆಗುತ್ತೆ ಅಂತಕ್ಕಂತ ಒಂದು ವಿಷಯವಾಗಿ ಸ್ವಲ್ಪ ಡಿಲೇ ಆಯ್ತು. ಇವಾಗ ಕೆಶಿಪ್ನೊಳಗೂ ಸಹಿತ ಗಿಣಿಗೇರಿಯಿಂದ ಮುಂಡ್ರಗಿ ಒಂದು ಸುಸಜ್ಜಿತವಾದ ರಸ್ತೆ ಸ್ಯಾಂಕ್ಷನ್ ಆಗಿದೆ, ನಡೀತಾ ಇದೆ. ಕೆಲವು ಸಲ ಏನಾಗುತ್ತೆ, ಅನುದಾನಗಳ ಬೈಫರ್ಕೇಶನ್ ಆದಾಗ ನೇರವಾಗಿ ರಸ್ತೆಗೆ ಬರ್ತಕ್ಕಂತ ಹಣದಲ್ಲಿ ಕೆಲವೊಂದಿಷ್ಟು ಈ ಗ್ಯಾರಂಟಿ ಯೋಜನೆಗಳಿಗೆ ಕೆಲವೊಂದಿಷ್ಟು ಬೈಫರ್ಕೇಶನ್ ಆದಾಗ ಸ್ವಲ್ಪ ವ್ಯತ್ಯಾಸ ಆಗೋದು ಸಹಜ. ಇವಾಗ ನೀವು ಈಗ ಹಗರಣ ಬಗ್ಗೆ ಮಾತಾಡಿದ್ರಿ, ಹೇಳೋಣ ಸರ್. ಅದಕ್ಕೆ ತನಿಖಾ ಸಂಸ್ಥೆಗಳಿವೆ ಕೇಂದ್ರ ಸರ್ಕಾರದಲ್ಲಿ, ಹೌದಾ, ಇಡಿ, ಐಟಿ, ಹೌದಾ, ಎಷ್ಟು ದುರುಪಯೋಗ ಇವ್ರದ್ದು? ಹೆಂಗ್ ದುರುಪಯೋಗ ಪಡಿಸ್ಕೊಂಡ್ರು? ಯಾವ ರಾಜಕಾರಣಿಗಳು ಸಹಿತ ವಿರೋಧ ಪಕ್ಷ ಬಿಜೆಪಿಯಲ್ಲಿ ಇರೋರೆಲ್ಲ ಸಾಚೆಗಳ, ಬಿಜೆಪಿಯಲ್ಲಿ ಇರೋರು ಯಾರು ₹1 ತಿನ್ನೋರಿಲ್ವಾ? ಹಂಗಂತೇಳಿ ನಾವು ನಮ್ಮ ಪಕ್ಷದ ರಾಜಕಾರಣಿಗಳು ನಾನು ಸಮರ್ಥಿಸ್ಕೊಳ್ತಾ ಇಲ್ಲ. ವಿರೋಧ ಪಕ್ಷಗಳನ್ನೇ ಟಾರ್ಗೆಟ್ ಮಾಡ್ತಕ್ಕಂತ ಇವತ್ತು ಸಂಸ್ಥೆಗಳು ಏನಾಗಿವೆ ಅಂದ್ರೆ, ಈ ಇಡಿ, ಬಿಜೆಪಿ, ಇದು CBI, ಐಟಿಗಳು ಹೆಂಗಾಗಿವೆ ಅಂದ್ರೆ, ಬಿಜೆಪಿಯಲ್ಲಿ ಏನು ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಇದೆಯಲ್ಲ, ಹಂಗ ಅವು ಇಡಿ ಮೋರ್ಚಾ, CBI ಮೋರ್ಚಾಗಳಾಗ್ಬಿಟ್ಟಿದೆ. ದೇಶದಲ್ಲಿ ವಿರೋಧಿ ಧ್ವನಿಗಳನ್ನ ಹತ್ತಿಕ್ತಕ್ಕಂತ ಸಂಸ್ಥೆಗಳಾಗಿವೆ. ಅವ್ರ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ಸಂಸ್ಥೆಗಳಾಗಿವೆ. ಅವ್ರ ವಿರುದ್ಧ ಮಾತಾಡಬಾರ್ದು ಅಂತ ನೀವೇ ಹೇಳ್ತೀರಿ. ನಿಮ್ಮವರೇ, ನಿಮ್ಮ ಉಪಮುಖ್ಯಮಂತ್ರಿಗಳು ಮೊನ್ನೆ ಶಿವರಾತ್ರಿ ಹಬ್ಬದ ದಿನ ಅಮಿತ್ ಶಾ ಅವ್ರ ಜೊತೆ ಇನ್ನೊಬ್ಬ ಕೆಲ ರಾಜಕೀಯ ನಾಯಕರುಗಳು ಕೇಂದ್ರ ಸರ್ಕಾರದವ್ರ ಜೊತೆ ಚೆನ್ನಾಗಿ ಮಾತಾಡಿ ದೇವರ ದರ್ಶನ ಮಾಡ್ಕೊಂಡು ಬಂದ್ರು. ಅದಕ್ಕೇನ್ ಸಂಬಂಧ? ಅಲ್ಲಲ್ಲ ಸರ್, ಮತ್ತಿದು ದೇವ್ರ ದರ್ಶನ ಮಾಡೋದಕ್ಕೂ ಸಭೆ ಸಮಾರಂಭ ಮಾಧ್ಯಮಗಳ ಮುಂದೆ ಇದೇ ಅಮಿತ್ ಶಾ ಅವ್ರನ್ನ, ಇದೇ ಮೋದಿ ಅವ್ರನ್ನ ಅಷ್ಟೊಂದು ಹಾಗಂತೇಳಿ ಸರ್, ಈಗ ಸಭೆ ಸಮಾರಂಭಗಳ ಇದು ಕಾಂಗ್ರೆಸ್ ಪಕ್ಷದವ್ರಿಗೆ ನಾನು ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀನಿ ನಿಮ್ಗೆ ನೇರವಾಗಿ ಅಂತಂದ್ರೆ, ನಿಮ್ಮವರೊಬ್ರು ಸದನದಲ್ಲಿ ಸದಾ ವತ್ಸಲೆ ಅಂತಕ್ಕಂಥ RSS ಗೀತೆಯನ್ನು ಹಾಡಿದ್ರು, ನಂತರ ಟೀಕೆಗಳು ಬಂದ ಮೇಲೆ ಅದನ್ನ ತಾವು ಸರಿಪಡಿಸ್ಕೊಂಡ್ರು. ಓಕೆ ಸರ್, ನಾನು ಒಂದ್ ಹೇಳ್ತೀನಿ ಕೇಳ್ರಿ. ಅಲ್ಲ, ಇದು ಯಾಕೆ ನಿಮ್ಮ ಉಪಮುಖ್ಯಮಂತ್ರಿಗಳ ನಡೆ ಹಿಂಗಿದೆ? ನೀವು ನೋಡಿದ್ರೆ ಕೇಂದ್ರದ RSS ಮತ್ತು ಬಿಜೆಪಿಯ ದ್ವಂದ್ವ ನಿಲುವುಗಳನ್ನ ಅವರು ವಿಧಾನಸಭೆಯೊಳಗ ಪ್ರಶ್ನೆ ಮಾಡೋದಕ್ಕಾಗಿ ಆ ಹಾಡನ್ನ ಹಾಡಿದ್ರು. ಸದಾ ವತ್ಸಲೆ ಮಾತೆಯರಿಗೆ ಗೌರವ ಕೊಡು, ಹೌದಾ? ಈ ಸದಾ ವತ್ಸಲೆ ಹಾಡ ಆಡ್ತಕ್ಕಂಥವ್ರು ಮೊನ್ನೆ ಅಫ್ಘಾನಿಸ್ತಾನ ಸಚಿವ ನಮ್ಮ ಮಹಿಳಾ ಪತ್ರಕರ್ತರನ್ನ ಹೊರಗೆ ಹಾಕಿದ್ರೆ ಯಾರು ಮಾತಾಡ್ಲಿಲ್ಲ. ನೀವ್ ಆ ಹಾಡು ಆಡೋದಾದ್ರೆ ಯಾಕ ನೀವ್ ಆ ಹಾಡು ಹಾಡ್ತೀರಿ ಅಂತ ಅದ್ರ ಪ್ರಕಾರ ನಡ್ಕೊಳ್ರಿ. ಅಲ್ಲ, ನಿಮ್ಗೆ ಒಂದು ಗಮನಕ್ಕೆ ಅದನ್ನ ಅವ್ರಿಗೆ ಎಚ್ಚರಿಸಲಿಕ್ಕೆ ರಾಯಭಾರಿ ಕಚೇರಿಗೆ ಅವ್ರದೇ ಆದ ಕೆಲವು ಕಾನೂನುಗಳಿರುತ್ತೆ. ಅದು ಸ್ವಲ್ಪ ನಮ್ಮ ದೇಶದಲ್ಲಿ ಇರ್ತಕ್ಕಂತ ರಾಯಭಾರಿ ಕಚೇರಿಗಳು ಅಲ್ಲಿ ಸಹ ಅಪ್ಲೈ ಆಗಲ್ಲ ಸರ್. ನಮ್ಮ ದೇಶದಲ್ಲಿ ಇರ್ತಕ್ಕಂತ ರಾಯಭಾರಿ ಸರಿ, ನೀವು ಅಪ್ಲೈ ಆಗಲ್ಲ ಅಂತ ಹೇಳ್ತೀರಿ, ಹೌದಾ? 10ನೇ ತಾರೀಕಿಗೆ ಕರೆದ್ರೆ ಮಹಿಳಾ ಪತ್ರಕರ್ತನ ಹೊರಗೆ ಹಾಕಿದ್ರು. 3 ದಿನ ಪ್ರವಾಸ ಇತ್ತು ಮಂತ್ರಿ. 12ನೇ ತಾರೀಕಿಗೆ ಮಹಿಳಾ ಪತ್ರಕರ್ತರಿಗೆ ಅವಕಾಶ ಕೊಟ್ರು. ದಿಢೀರಂತೆ 2 ದಿನದೊಳಗೆ ಅಂತಾರಾಷ್ಟ್ರೀಯ ಕಾನೂನುಗಳು ಬದಲಾಗ್ಬಿಟ್ವ. ದಿಢೀರಂತೆ ರಾಯಭಾರಿಗೆ ನಿಯಮಗಳೆಲ್ಲ ಬದಲಾಗ್ಬಿಟ್ವು. ಹಾಗಾದ್ರೆ ವಿರೋಧ ವ್ಯಕ್ತ ಆಯ್ತು. ನಮ್ಮ ದೇಶದ ಮಹಿಳಾ ಪತ್ರಕರ್ತ ನೀವು ಅವಮಾನ ಮಾಡಿದಂತ ವಿರೋಧ ವ್ಯಕ್ತ ಆಯ್ತು. ಇದು ಎಲ್ಲಿ ಮಾಧ್ಯಮಗಳಿಂದ ಸರ್ ಆಗಿರತಕ್ಕಂಥದ್ದು? ಯಾರ್ಯಾರು ವಿರೋಧಗಳನ್ನ ವ್ಯಕ್ತಪಡಿಸಿದ್ರು ಎಲ್ಲ ಮಾಧ್ಯಮಗಳ ಮುಖಾಂತರ ಪ್ರಸಾರ ಆಗಿರತಕ್ಕಂಥದ್ದು ಸರ್. ಅದ್ರ ಬಗ್ಗೆ ಮಾಧ್ಯಮಗಳು ಗಂಟೆಗಟ್ಟಲೆ ಚರ್ಚೆನೆ ಮಾಡ್ಲಿಲ್ಲ. ಬೇಡ, 10 ನಿಮಿಷ ಸುದ್ದಿ ಪ್ರಸಾರ ಮಾಡ್ಲೇ ಇಲ್ಲ. ವಿರೋಧ ಪಕ್ಷಗಳ ವಿರೋಧದಿಂದ ಆಗಿರೋದು, ನಿಮ್ಮ ವಿರೋಧ ಪಕ್ಷದಿಂದ ಆಗಿರೋದು. ನೀವು ಅನಾಲಿಸಿಸ್ ಮಾಡಿ ಅಂತ ಹೇಳಿದ್ರೆ ಎಸ್ ಐ ಆಮ್ ರೈಟ್. ಈಗ ನಾನು ಅದನ್ನೇ ಬೇರೆ ತರ ಪ್ರಶ್ನೆ ಕೇಳ್ಬಿಟ್ರೆ, ಇಲ್ಲ ನೀವು ಮಾಧ್ಯಮದವರೇ ನಾನು ಖಂಡಿಸ್ತೀನಿ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತೀನಿ. ಮಾಧ್ಯಮಗಳು ನಾನು ಖಂಡಿಸ್ತಾ ಇಲ್ಲ. ನಾನು ಏನ್ ಹೇಳ್ತೇನೆ, ನಡೆ ಏನ್ ಹಾಕ್ಬೇಕು ಹೇಳಿ. ನನ್ನ ಪ್ರಕಾರ ಮಾಧ್ಯಮಗಳು ವಿಮರ್ಶೆಗಳಿವೆ, ವಿಮರ್ಶೆಗಳಿಬೇಕು. ಇವತ್ತು ನೋಡಿ, ಹೋದ ವರ್ಷ 400 ರೂಪಾಯಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದ್ರೆ 10 ನಿಮಿಷ ಅದನ್ನ ಸುದ್ದಿ ಮಾಡಿ ಮುಗಿಸ್ಬಿಡ್ತಾರೆ. ನಾನ್ ನೋಡಿರ್ತಕ್ಕಂಥದ್ದು 400 ರೂಪಾಯಿ ಹೋದ ವರ್ಷ ಜಾಸ್ತಿ ಮಾಡಿ. ಈ ವರ್ಷ ದೀಪಾವಳಿ ಮುಂದಿದ್ದ 200 ರೂಪಾಯಿ ಇಳಿಸಿದ್ರೆ ದೀಪಾವಳಿ ಬಂಪರ್ ಗಿಫ್ಟ್ ನರೇಂದ್ರ ಮೋದಿ ಅವರಿಂದ. 400 ರೂಪಾಯಿ ಏರಿಸಿದ್ದು ಅವರೇ, 200 ರೂಪಾಯಿ ಇಳಿಸಿದ್ದು ಅವರೇ, ಅದನ್ನ ಬಂಪರ್ ಗಿಫ್ಟ್ ಅಂತ ಒಳ್ಳೆ ಮಾಡೋರು.
ಈ ಅನಾಲಿಸಿಸ್ ಇಳಿದ್ರೆ ನಿಜವಾಗಿ ಹೇಳ್ತೀನಿ, ನಾನು ಮಾಧ್ಯಮಗಳ ಬಗ್ಗೆ ದೂರ್ತಾ ಇಲ್ಲ, ಸಂಪೂರ್ಣ ವಿಮರ್ಶೆ ಹೇಳಿದ್ರೆ ಅವ್ರು ಹೇಳಿದ್ದೇನು ಮಾಡಿದ್ದೇನು, ಅವರು ತಂದಿರ್ತಕ್ಕಂಥ ಕಾಯ್ದೆಗಳೇನು, ಕಾಂಗ್ರೆಸ್ ತಂದಿರ್ತಕ್ಕಂಥ ಕಾಯ್ದೆಗಳೇನು, ಅವು ಕಾಂಗ್ರೆಸ್ ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆಗಳೆಷ್ಟು, ಇವರು ಖಾಸಗೀಕರಣ ಮಾಡಿರ್ತಕ್ಕಂಥ ಸಂಸ್ಥೆಗಳೆಷ್ಟು, ಮಾರಾಟ ಮಾಡಿರ್ತಕ್ಕಂಥ ಸಂಸ್ಥೆಗಳೆಷ್ಟು, ಸಂಪೂರ್ಣ ಅನಾಲಿಸಿಸ್ ಮಾಡ್ಲೇಬೇಕಾದ್ರೆ ಮಾಧ್ಯಮಗಳು 10 ಸೀಟ್ ಬರಲ್ಲ ಬಿಜೆಪಿ ಈ ದೇಶದಲ್ಲಿ. 10 ಸೀಟ್. ಹೌದಾ? 10 ಸೀಟ್. ಎಸ್. ಕಾಂಗ್ರೆಸ್ ನಲ್ಲಿ ನಿಮ್ಮ ಮುಂದಿನ ನಡೆ ಏನು ದಾಸರೆಡ್ಡಿ ಸರ್? ನಾನು ಕಾರ್ಯಕರ್ತನಾಗಿರ್ತೇನೆ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನ, ಮುಂದೆ ಕೊಡ್ತಕ್ಕಂಥ ಜವಾಬ್ದಾರಿಗಳನ್ನ ನಿಭಾಯಿಸ್ತೇನೆ. ಡಿಮಾಂಡ್ ಇಲ್ಲ, ಡಿಮಾಂಡ್ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಡಿಮಾಂಡೇ ಇಲ್ಲ. ಹೆಂಗೆ ಮುಂದಿನ ನಡೆ ಬೇಕಲ್ಲ? ಅಲ್ಲ, ಪಕ್ಷ ಗುರುತಿಸ್ತತ್ರಿ. ಪಕ್ಷ ಅದಕ್ಕೆ ಏನು ನಮ್ಮ ಪ್ರಯತ್ನಕ್ಕೆ ಏನು ಫಲ ಕೊಡ್ಬೇಕು ಕೊಡುತ್ತೆ. ಆ ವಿಶ್ವಾಸ ನನಗಿದೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಇರೋದೇ ಒಂದು ಹೆಮ್ಮೆ ನನಗೆ. ಹಾ, ತಪ್ಪು ಮಾಡಿದೀನಿ ಅಂತ ಹೇಳಿ ಪದೇ ಪದೇ ಆತರ ಏನಿಲ್ಲ. ಕಾಂಗ್ರೆಸ್ ನಲ್ಲಿ ಇರೋದೇ ಒಂದು ಹೆಮ್ಮೆ. ಅಲ್ಲ, ಅಕಸ್ಮಾತ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ನಿಮ್ಗೇನಾದ್ರು ಬೇರೆ ಚಾನ್ಸಸ್ ಬರ್ತಕ್ಕಂತ ಯೋಗ ಏನಾದ್ರು ಇದೆನಾ? ಅವ್ರಿಗೆ ನಮ್ಗೆ ಹೋಲಿಕೆ ಹೆಂಗ್ ಮಾಡ್ತಾರೆ ನೀವು? ಅಫ್ಕೋರ್ಸ್ ನಿಮ್ ಪಕ್ಷದಲ್ಲಿ ನಾನು ಯಾಕೆ ಹೇಳಿದೆ ಅಂದ್ರೆ, ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಕ್ ಓಡಾಡ್ತಾ ಇದ್ರಿ. ಕಾಂಗ್ರೆಸ್ ಖರ್ಗೆ ಅವರಾಗ್ಲಿ, ಇನ್ಯಾರ್ಯಾರು ಸಾಕಷ್ಟು ಜನ ಯಾರಾದ್ರೂ ಕಾಂಗ್ರೆಸ್ನವ್ರು ಹಾಕಾರ. ಖರ್ಗೆ ಅವರಾದ್ರು ಕಾಂಗ್ರೆಸ್ನವರು, ರಾಹುಲ್ ಗಾಂಧಿ ಅವರಾದ್ರು ಕಾಂಗ್ರೆಸ್ನವರು, ಯಾರಾದ್ರೂ ಕಾಂಗ್ರೆಸ್ನವ್ರು ಹಾಕಾರ. ಸೈದ್ಧಾಂತಿಕ ನಿಲುವುಗಳನ್ನ ಇಟ್ಕೊಂಡು ಯಾರು ಫೈಟ್ ಮಾಡಿರ್ತಾರ ಅವ್ರು ನೀವು ಜಾಸ್ತಿ ಬೆಳೆಸ್ತಾ ಇಲ್ಲಲ್ಲ. ಯಾರು ಬೆಳೆಸಿಲ್ಲ ಹೇಳ್ರಿ? ಖರ್ಗೆ ಅವ್ರ ಬಗ್ಗೆ ಕೇಳೋಣ. ಖರ್ಗೆ ಸರ್, ಖರ್ಗೆ ಅವರಿಗೆ ಕಾಂಗ್ರೆಸ್ ನಲ್ಲಿ ದೇಶದ ಅತ್ಯುನ್ನತ ಸ್ಥಾನ ಕೊಟ್ಟಿದೆ. ಎಐಸಿಸಿ ಅಧ್ಯಕ್ಷ ಸ್ಥಾನ. ಆಮೇಲೆ ಅವರು ಪಾರ್ಲಿಮೆಂಟ್ ಅಲ್ಲಿ ಸೋತ್ರೆ ಅವ್ರಿಗೆ ರಾಜ್ಯಸಭಾ ಸದಸ್ಯತ್ವ ಮಾಡಿ ವಿರೋಧ ಪಕ್ಷ ನಾಯಕ ಸ್ಥಾನ. ನಮ್ಮ ಪಕ್ಷದಲ್ಲಿ ಅಂತಿಮ ಸ್ಥಾನ ಎರಡನ್ನೂ ಸಹಿತ ಅವ್ರಿಗೆ ಕೊಟ್ಟಿದೆ. ಇನ್ನೂ ಏನ್ ಕೊಡ್ಬೇಕು? ನಮ್ಮ ಕೊಪ್ಪಳ ಜಿಲ್ಲಾ ಬಿಜೆಪಿ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಕಾರ್ಯಕರ್ತರಾಗಿದ್ರು ಹೇಮಲತಾ ನಾಯಕ್ ಅವರು, ಸಡನ್ ಆಗಿ MLC ಆದ್ರು ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬಂದ ಮೇಲೆ. ಹಾಗೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾ ಮಟ್ಟದ ಚರ್ಚೆ ಜಸ್ಟ್ ಹಾಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಿಮ್ ತರ ಬೇಡ 26 ವರ್ಷ ಕೆಲಸ ಮಾಡಿದ್ರಿ, ನಿಮ್ ತರ ಒಬ್ಬ ಕಾರ್ಯಕರ್ತರನ್ನ ಸಡನ್ ಆಗಿ ಏನಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಪೋಸ್ಟ್ ಕೊಟ್ರ ಚರ್ಚೆಗೆ ಸರ್? ಹಂಗೆ ಚರ್ಚೆಗೆ ನಮ್ಮಲ್ಲೇ ನೋಡಿ ನಮ್ಮಲ್ಲೇ ಶ್ರಮ ಮತ್ತು ಅನುಭವ ಎರಡಕ್ಕೂ ಬೆಲೆ ಕೊಡ್ತಾರೆ. ಹೆಂಗೆ ಸರ್? ಶ್ರಮ ಅನುಭವ ಬೆಲೆ ಇದ್ರೆ ಮತ್ತೆ ಇಮಿಡಿಯೇಟ್ ಆಗಿ ಸ್ಥಾನ ಪಲ್ಲಟ ಆಗ್ಬೇಕು, ಸ್ಥಾನ ಬದಲಾವಣೆ ವ್ಯಕ್ತಿ ಬೆಳವಣಿಗೆ. ಬ್ರೇಕ್ ತಗೊಂಡವನ ನಾನು ಅಲ್ಲ, ನೀವು ಅದಕ್ಕೆ ನಾನು ಬ್ರೇಕ್ ನನ್ ತಪ್ಪಿದೆ, ಅದಕ್ಕೆ ಬ್ರೇಕ್ ತಗೊಂಡಿದ್ ನಾನು. ಒಂದ್ ವೇಳೆ ನಾನು ಕಂಟಿನ್ಯೂ ಇದ್ದಿದ್ರೆ ಇವತ್ತು 2023 ಚುನಾವಣೆಯಲ್ಲಿ ನಾನು ರಾಘವೇಂದ್ರ ಹಿಟ್ನಾಳ್ ಅವರಿಗೆ ದುಡಿದಿದ್ರೆ ಯಾವ್ದಾದ್ರು ಒಂದು ರಾಜ್ಯ ಮಟ್ಟದ ನಿಗಮ ಮಂಡಳಿಯಲ್ಲಿ ನಾನು ಡೈರೆಕ್ಟರ್ ಆಗಿರ್ತಿದ್ದೆ, ನಿರ್ದೇಶಕನಾಗಿರ್ತಿದ್ದೆ ನಾನು. ಬ್ರೇಕ್ ತಗೊಂಡಿದ್ ನಾನು ಅಲ್ಲ, ನನ್ನಿಂದ ಆಗಿದೆ ತಪ್ಪು. ಈಗ ನೀವು ಒಂದ್ ಕಡೆ ಮಾರ್ಗ ಬದಲಾವಣೆ ಮಾಡಿ ಬಂದ್ರಿ, ನೀವು ಬ್ರೇಕ್ ತಗೊಂಡಿದ್ದಕ್ಕೆ ನೇರವಾಗಿ ರಾಘವೇಂದ್ರ ಹಿಟ್ನಾಳ್ ಸರ್ ಅವ್ರನ್ನ ಕೇಳಲ್ಲ. ಇದ್ದಿದ್ರೆ ಒಂದ್ ವೇಳೆ ನಾನು ನಿಗಮ ಮಂಡಳಿ ಅಧ್ಯಕ್ಷನಾಗಿರ್ತಿದ್ದೆ. ಅಧ್ಯಕ್ಷ ಇಲ್ಲ, ಅಲ್ಲ, ಸಪೋಸ್ ಆ ಒಂದು ಸದಸ್ಯ ಡೈರೆಕ್ಟರ್ ಆಗಿ. ಓಕೆ ಸರ್, ಒಪ್ಕೊಳ್ತೀನಿ. ನಿಮ್ಮ ಕಾಲಮಾನದಷ್ಟೇ ಕೆಲಸ ಮಾಡಿರ್ತಕ್ಕಂಥವ್ರು ಗುಳಪ್ಪ ಹಲಗೇರಿ ಅವರು, ಅವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿತು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಲಿತ ಸಮೂಹ ಆಕ್ರೋಶ ಹೊರ ಹಾಕಿದ್ರು ಇದೇ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆ ಅವ್ರು ಬೆಳಿಲಿಲ್ಲ ಅನ್ನೋದು? ದಲಿತರು ಅವ್ರ ಸಮುದಾಯದವರು ಯಾರು ಆಗಿಲ್ಲ ಅಂತ ಏನಿಲ್ಲ. ಈಗ ಲಿಸ್ಟ್ ಬಂದಿ ಒಂದ್ ನಿಮಿಷ ಕೇಳಿ. ಆ ಲಿಸ್ಟ್ ಅಲ್ಲಿ ಕೆಲವು ಸಲ ಏನಾಗುತ್ತೆ, ಆಕಾಂಕ್ಷಿಗಳು 1000 ಜನ, ಅವಕಾಶಗಳು 30, 40, 50. ನಿಜವಾಗಿ ಹೇಳ್ತೀನಿ, ಗೂಳಪ್ಪ ಅವ್ರು ಇದಾರಲ್ಲ, ಎಲ್ಲ ಸಮುದಾಯಗಳ ಪ್ರೀತಿ ವಿಶ್ವಾಸವನ್ನ ಗಳಿಸಿರ್ತಕ್ಕಂತ ವ್ಯಕ್ತಿ. ಬಹಳ ಡಿಫ್ರೆಂಟ್ ಕ್ಯಾರೆಕ್ಟರ್ ಗೂಳಪ್ಪ. ಅವರು ದಲಿತರ ಅನ್ನಂಗ ಕಾಣೋದಿಲ್ಲ ಅಷ್ಟು. ಅಂದ್ರೆ ದಲಿತರ ಅಂದ್ರೆ ಬೇರೆ ಅಂತ ಮತ್ತೆ ಅರ್ಥ ಮಾಡ್ಕೊಳ್ಳೋದು. ಅವರು ಎಲ್ಲರೊಂದಿಗೂ ಸ್ನೇಹದಿಂದ ಆ ಜಾತಿ ಈ ಜಾತಿ ಎಲ್ಲರೊಂದಿಗೆ ಬೆರಿತಕ್ಕಂತ ವ್ಯಕ್ತಿ. ನನಗೆ ಇವತ್ತು ನನ್ನ ಪ್ರಕಾರ ಇವತ್ತು ಅವ್ರಿಗೆ ತಪ್ಪಿರ್ತಕ್ಕಂಥ ಸ್ಥಾನಮಾನಕ್ಕಿಂತ ದೊಡ್ಡ ಸ್ಥಾನಮಾನ ಮುಂದಿನ ದಿನಮಾನಗಳಲ್ಲಿ ಅವ್ರಿಗಿದೆ. ಸಿಗ್ಬೋದು, ಡೆಫಿನೆಟ್ ಅವ್ರಿಗೆ ಸಿಗುತ್ತೆ. ಯಾಕೆಂದ್ರೆ ನಿಮ್ ಕಾಂಗ್ರೆಸ್ ಪಾಳಯದಲ್ಲಿ ಬರೋದಾದ್ರೆ ಈ ತರ ಯುವ ರಾಜಕಾರಣಿಯಿಂದ ಈಗ ಎಕ್ಸಾಂಪಲ್ ಮೊನ್ನೆ ನೀವು ನೋಡಿರಾ, ಮೊನ್ನೆ ನಿಗಮ ಮಂಡಳಿಗಳಲ್ಲಿ ಲಿಸ್ಟ್ ನೋಡಿದ್ರ ನೀವು? ಒಬ್ರು ಅದ್ರ XMLA ಇಬ್ರು ಇದ್ದಾರೆ. ಇಬ್ರು ಎನ್ ಸಂಪಂಗಿ ಅವರು, ನಂಜನಮಠ, ಉಳಿದವರೆಲ್ಲ ಕಾರ್ಯಕರ್ತರು.
ನನಗೆ ಬಹಳ ಖುಷಿ ಆಯ್ತು ಆ ನಿಗಮ ಮಂಡಳಿ ಲಿಸ್ಟ್ ನೋಡಿ. ಯಾಕಂದ್ರೆ ಮೊದಲೆಲ್ಲ ನಿಗಮ ಮಂಡಳಿಗಳಂದ್ರೆ XMLA ಗಳು, ಡಿಫೀಟ್ ಕ್ಯಾಂಡಿಡೇಟ್ಸ್, ಅವಕಾಶ ವಂಚಿತರು, ಈ ತರ ಎಲ್ಲ ಇರ್ತಿತ್ತು. ಆ ಲಿಸ್ಟ್ ನೋಡಿಂದೆ ಮೊದಲು ಖುಷಿ ಪಟ್ಟವನ್ ನಾನು. ಗ್ರೇಟ್. ಮುಂದಿನ ದಿನಮಾನಗಳಲ್ಲಿ ನನಗೆ ಭವಿಷ್ಯ ಇದೆ ಅಂತಕ್ಕಂಥ ಆಶಾಭಾವನೆಯನ್ನ ಇಟ್ಕೊಂಡವನು. ವೆಲ್, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ನೇರ ನಿಷ್ಠುರವಾಗಿ ಉತ್ತರ ಕೊಟ್ಟಿದ್ರಿ ದಾಸರೆಡ್ಡಿ ಸರ್ ಅವರೇ. ಮುಂದೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬರುವಂತಾಗ್ಲಿ ನಿಮ್ಮಂತ ಯುವ ರಾಜಕಾರಣಿಗಳು ಮತ್ತು ನಿಷ್ಠಾವಂತರಾಗಿ 26 ವರ್ಷಗಳ ಈ ಸೇವೆಗೆ ಒಂದಲ್ಲ ಒಂದು ದಿನ ಒಂದು ಭಾಗ್ಯ ಸಿಗ್ಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತಾ. ಥ್ಯಾಂಕ್ ಯು. ಇನ್ನೊಂದು ವಿಷಯ, ನೀವು ತನಿಖಾ ಸಂಸ್ಥೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. NIA ಮತ್ತು ED, CBI ಮಾತಾಡ್ತಾ ಇದ್ವಿ. ಒಂದ್ ವೇಳೆ ಕಾಂಗ್ರೆಸ್ ದುರುಪಯೋಗ ಮಾಡ್ಕೊಂಡಿದ್ರೆ ಆ ಸಂಸ್ಥೆಗಳನ್ನ ಮುಂದಿಟ್ಟುಕೊಂಡು ವಿರೋಧಿಗಳನ್ನ ಅಳಿತಕ್ಕಂತ ಕೆಲಸ ಇವತ್ತು ಬಿಜೆಪಿ ಏನ್ ಮಾಡ್ತಾ ಇದ್ದಿಲ್ಲ, ಆ ಕೆಲಸ ಏನಾದ್ರೂ ನಾವು ನಮ್ ಕಾಂಗ್ರೆಸ್ ಪಕ್ಷ ಮಾಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಜ್ಯೋತಿ ಬಸು ಅವರು 35 ವರ್ಷ ಮುಖ್ಯಮಂತ್ರಿ ಆಗಿರ್ತಿದ್ದಿಲ್ಲ. ಜಯಲಲಿತಾ ಮತ್ತು ಕರುಣಾನಿಧಿ ಅವರು ದಶಕಗಳ ಕಾಲ ತಮಿಳುನಾಡನ್ನು ಆಳಕ್ ಆಗ್ತಿರ್ಲಿಲ್ಲ. ಜನತಾ ಪರಿವಾರ ಕರ್ನಾಟಕದಲ್ಲಿ ಮತ್ತು ಬಿಹಾರದಲ್ಲಿ ಆಡಳಿತ ಮಾಡಕ್ ಆಗ್ತಿದ್ದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಇದ್ದೀರಾ? ಅಂಡರ್ಸ್ಟ್ಯಾಂಡಿಂಗ್ ಅಂತಿಲ್ಲ. ಹೆಂಗ್ ಸರ್ ನೀವು ಹೇಳೋದು? ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅಂತಿಲ್ಲ, ವಿರೋಧಿಗಳನ್ನ ಹಣಿತಕ್ಕಂತ ನಮ್ಮ ಪಕ್ಷದ ಒಂದೊಂದ್ ಕೇಳ್ರಿ, ವಿರೋಧಿಗಳನ್ನ ಹಣಿತಾ ಇಲ್ಲ ಆಡಳಿತ ಪಕ್ಷದವರು ಅಂತಂದ್ರೆ ಯಾವುದೋ ಒಂದು ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಇದೇ ತಪ್ಪು ಕಲ್ಪನೆ ನನ್ನ ಮಾತಿನ ಅರ್ಥ ಹೇಳ್ರಿ. ಆ ಸಂಸ್ಥೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ. ಕೊಟ್ಟಿತ್ತು, ಒಪ್ಕೊಳ್ಳೋಣ ಸರ್. ಇದ್ರೆ ಯಾಕ ಮೇವು ಹಗರಣ ತಂದಿತ್ತು ಕಾಂಗ್ರೆಸ್ ಪಕ್ಷ, ಲಾಲು ಪ್ರಸಾದ್ ಯಾದವ್ ಅವ್ರದ್ದು, ನಿಮ್ಗೆ ನೆನಪಿರ್ಲಿ. ಅಲ್ಲ, ಅದು ಒಂದಿದೆ. ಅಲ್ಲಲ್ಲ, ಇನ್ನೂ 10 ಹಲವಿದೆ. ಅವ್ರಿಗೆ ಶಿಕ್ಷೆ ಆಗಿದೆ, ಸಂಪೂರ್ಣ ಸರ್ವನಾಶ ಮಾಡ್ತಕ್ಕಂತ ಕೆಲ್ಸಕ್ಕ ಯಾವತ್ತೂ ಕಾಂಗ್ರೆಸ್ ಪಕ್ಷ ಕೈ ಹಾಕಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧಿಗಳ ನ್ಯೂನ್ಯತೆಗಳನ್ನ, ಭ್ರಷ್ಟಾಚಾರಗಳಿಗೆ ತಕ್ಕ ಶಿಕ್ಷೆಯನ್ನ ಕೊಡ್ತಕ್ಕಂತ ಕೆಲಸ ಮಾಡಿದೇವಿನ. ಇವತ್ತೇನಾಗಿದೆ, ದೇವೇಗೌಡರು ಏನ್ ಹೇಳಿದ್ರು, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅಂತಿದ್ರು. ಇವತ್ತೆಲ್ಲಿದ್ದಾರೆ? ಅಲ್ಲ, ಅವರು ಜಮೀರ್ ಅಹಮದ್ ಖಾನ್ ಅವರು ಇಲ್ಲೇ ಉಸ್ತುವಾರಿ ಸಚಿವರಾದ್ರು ವಿಜಯನಗರ ಜಿಲ್ಲೆ. ಅವರು ಕೂಡ ಒಂದ್ ಮಾತು ಹೇಳಿದ್ರು, ಯಡಿಯೂರಪ್ಪ ಏನಾದ್ರು ಅಕಸ್ಮಾತ್ ಈ ಬಾರಿ ಚುನಾವಣೆಯಲ್ಲಿ ಸೋತು ಬಿಟ್ರೆ. ಜಮೀರ್ ಅಹಮದ್ ಖಾನ್ ಅವ್ರು ಯಡಿಯೂರಪ್ಪ ಹತ್ರ ಹೋಗಿಲ್ಲ, ಸ್ವಲ್ಪ ಕ್ಲಿಯಾರಿಟಿ ಮಾಡ್ಕೊಂಡ್ರೆ. ಯಡಿಯೂರಪ್ಪ ಹತ್ರ ಹೋಗಿಲ್ಲ, ಜಮೀರ್ ಅಹಮದ್ ಖಾನ್ ಅವರು. ರಾಜಕಾರಣದಲ್ಲಿ ಯಾವ ಮಾತು ಸ್ಪಷ್ಟವಾಗಿ ಇರೋದೇ ಇಲ್ಲ. ಅವು ಇವ್ರು ವಿರೋಧ ಮಾಡಿ ಇವ್ರ ಪಕ್ಷದಲ್ಲಿ ಇವ್ರು ಇದಾರೆ. ಇದಾರೆ ಸರ್, ಇದಾರೆ. ಅವ್ರ ಕಾಲ್ ಕೆಳಗೆ ಹೋಗಿ ಬಿದ್ದಿಲ್ಲ. ಸಾರಿ, ಕಾಲ್ ಕೆಳಗೆ ಹೋಗಿ ಬಿದ್ರು ಅಂತಕ್ಕಂತ ಮಾತು ಯಾಕೆ ಬಂತು ಸರ್ ಇದು? ಅಲ್ರಿ, ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಿ, ಇವತ್ತು ಹೊಗಳ್ತಾ ಇದಾರೆ ಅಂದ್ರೆ ಏನ್ ಹೇಳ್ಬೇಕು ನೀವು? ನಾನು ಪಕ್ಷ ಬಿಟ್ಟಿದ್ದೆ, ಮಾರ್ಗ ಬದಲಾವಣೆ ಮಾಡಿದ್ದೆ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ಪೋಸ್ಟ್ ಡಿಲೀಟ್ ಮಾಡಿಲ್ಲ, ತೆಗೆದ್ ನೋಡ್ರಿ. 4 ವರ್ಷ ಬಿಜೆಪಿ ಇದ್ರೆ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ನಿಲುವುಗಳನ್ನ ಒಂದೇ ಒಂದು ಟೀಕೆ ಮಾಡಿಲ್ಲ ನಾನು. ಹೆಂಗಿದ್ರಿ ಅಂತ ಬಿಜೆಪಿಯಲ್ಲಿ ನೀವು? ಕಾಂಗ್ರೆಸ್ ಪರವಾಗಿ ಸೈದ್ಧಾಂತಿಕ ನಿಲುವು ಇಟ್ಕೊಂಡು ಬಿಜೆಪಿಯಲ್ಲಿ ಹೆಂಗಿದ್ರಿ? ಉಸಿರು ಕಟ್ಸಂಗ ಆಯ್ತಾ? ಇತ್ತು, ದೈಹಿಕವಾಗಿ ಇದ್ವಿ. ಯಾಕಂದ್ರೆ ಇವತ್ತು ಒಂದ್ಸರಿ ಪಕ್ಷ ಬಿಟ್ಟು ಹೋದ್ಮೇಲೆ ನನ್ನ ಪಕ್ಷ ನಾನು ಕರೀಲಿ ಅಂತ ನಾನು ನಿಂತಿದ್ದೆ. ನನ್ನ ಪಕ್ಷ ನಾನು ಕರೀತು. ಕೆ ಬಸವರಾಜ್ ಇಟ್ಟಾಳ್ರವರು ಕರೆದ್ರು ನನಗೆ, ಸುರೇಶ ಇಲ್ಲಿ ಬಾ ಇಲ್ಲೇ ಅಂತೇಳಿ. ಅಲ್ಲಿ ಹೊಂದಾಣಿಕೆ ಆಗಲ್ಲ, ಇಲ್ಲೇ ಇರೋ ನೀನು ಪಕ್ಷ ಕಟ್ಟಿದೀಯ, ಪಕ್ಷಕ್ಕಾಗಿ ದುಡ್ದಿದೀಯ, ಪಕ್ಷ ನಿಂದು, ನೀನ್ ಪಕ್ಷದಲ್ಲಿರೋ ಅಂತೇಳಿ. ಭಾರತೀಯ ಜನತಾ ಪಕ್ಷದವ್ರು ನಾಳೆ ಮುಂದೆ ಬಂದು ಕರೀತಾರೆ, ಏನ್ ಮಾಡ್ತೀರಿ? ಸಾಕು ಅವ್ರ ಸವಾಸ. ಯಾಕೆ ಸರ್? ಸಾಕು. ನಿಮ್ಗೆ ಹೇಳ್ತೀನಿ, ನಾನು ನಮ್ಮ ಪಕ್ಷದವ್ರಿಗೆ ಯಾರಾದ್ರೂ ಹೇಳ್ತಲ್ಲ ಅವಾಗ್ಲೇ ಅಸಮಾಧಾನ ಇದೆ ಅಂದ್ರೆ ಬಿಜೆಪಿಗೆ 2 ವರ್ಷ ಹೋಗಿ ಬರ್ರಿ ಅಂತೀನಿ ನಾನು. ಇರ್ಲಿ ಅಂದ್ರೆ ಬಿಜೆಪಿ 2 ವರ್ಷ ಹೋಗಿ ಬಂದ್ರೆ ಅಸಮಾಧಾನ ಅಂತಕ್ಕಂಥದ್ದು ಹೋಗ್ಬಿಡುತ್ತೆ. ಅಸಮಾಧಾನ ಹೋಗಲ್ಲ, ಕಾಂಗ್ರೆಸ್ ಪಕ್ಷದ ಮಹತ್ವ ಗೊತ್ತಾಗುತ್ತೆ. ಅಲ್ಲಿ ಅಡಿಗೆ ಮನೆ ಸಂಸ್ಕೃತಿ ಇದೆ, ಎಲ್ಲಿ? ಬಿಜೆಪಿಯಲ್ಲಿ. ಗರ್ಭಗುಡಿ ಸಂಸ್ಕೃತಿ ಇದೆ. ಇಂಥವರೇ ಬರ್ಬೇಕು, ಇಂಥವರೇ ಕೂಡ್ಬೇಕು. ಹೊರಗಿನಿಂದ ದ್ರೌಪದಿ ಮುರ್ಮು ಅವ್ರು ಯಾರು ಸರ್ ಹಾಗಾದ್ರೆ? ಯಾರು ಹೇಳಿ? ಉಪರಾಷ್ಟ್ರಪತಿ ಆಗಿದ್ದು. ಉಪರಾಷ್ಟ್ರ, ನಾ ಜಾತಿ ಹೇಳ್ತಾ ಇಲ್ಲ. ಇಂಥವರೇ ಬರ್ಬೇಕು ಗರ್ಭಗುಡಿಗೆ ಅಂತಂದ್ರೆ ಹಾಗೆ ನಿಮ್ಮ ಪ್ರಶ್ನೆ ಆಗಿಲ್ಲ ಸರ್. ಯಾವ ಬೇಸ್ ಮೇಲೆ? ಯಾವ ಬೇಸ್ ಮೇಲೆ ಅಂದ್ರೆ, ಬಹಳಷ್ಟು ವರ್ಷಗಳ ಕಾಲ RSS ನಲ್ಲಿ ಕೆಲಸ ಮಾಡಿರ್ಬೇಕು. ತಪ್ಪೋ ಸರಿನೋ ಸಿದ್ಧಾಂತವನ್ನ ಒಪ್ಕೋಬೇಕು. ತಪ್ಪಿದ್ರೆ ಖಂಡಿಸಂಗಿಲ್ಲ. ಎಲ್ಲಿ? ಭಾರತೀಯ ಜನತಾ ಹೌದು, ತಪ್ಪಿದ್ರೆ ಖಂಡಿಸಂಗಿಲ್ಲ. ನಿಮಗೆ ಹೇಳ್ತೀನಿ, ಬಿಜೆಪಿಯಲ್ಲಿ ಇವತ್ತು ಅವರು ತಮ್ಮ ಮೂಲ ಸಿದ್ಧಾಂತದ ಮೇಲೆ ಬಂದ್ರೆ ಅಲ್ಲಿ ಉಳಿಯದ 20 ಮಂದಿ ಉಳಿತಾರೆ. ಮೂಲ ಸಿದ್ಧಾಂತ ಅಂದ್ರೆ
ಅವ್ರೇನು ಇದೆಯಲ್ಲ ಒಂದು ಗರ್ಭಗುಡಿ ಸಂಸ್ಕೃತಿ, ಏನಿದ್ರು ಒಪ್ಕೋಬೇಕು, ಓಕೆ ಒಪ್ಕೋಬೇಕು, ಖಂಡಿಸಂಗಿಲ್ಲ, ಟೀಕೆ ಮಾಡಿ. ನಾನ್ ನಾಳೆ ನನ್ನ ಪಕ್ಷದಲ್ಲಿ ಏನಾದ್ರು ಸರಿ ಕಾಣ್ಲಿಲ್ಲ ಅಂದ್ರೆ ನಾನು ನೇರವಾಗಿ ಟೀಕೆ ಮಾಡ್ತೀನಿ. ನೇರವಾಗಿ ನಾನು ಹೇಳ್ತೀನಿ, ಸರ್ ಇದನ್ನ ನೀವು ಮಾತಾಡೋದು ಸರಿಯಲ್ಲ ಅಂತೇಳಿ ನಮ್ಮ ನಾಯಕರುಗಳಿಗೆ ಒಪ್ಕೊಂತಾರ ಅವ್ರು. ಅದು ಬಿಜೆಪಿಯಲ್ಲಿ ಇಲ್ಲ. ನಮ್ಮಲ್ಲಿ ಒಬ್ಬೊಬ್ಬ ಪದಾಧಿಕಾರಿ, ಒಬ್ಬೊಬ್ಬ ಲೀಡರ್ ಕಾಂಗ್ರೆಸ್ನಲ್ಲಿ. ಬಿಜೆಪಿಯಲ್ಲಿ ಹಂಗಿಲ್ಲ. ಬಿಜೆಪಿಯಲ್ಲಿ ಕಾರ್ಯಕರ್ತರು, ಆ ಮೋರ್ಚಾ ಅಧ್ಯಕ್ಷರು, ಈ ಮೋರ್ಚಾ ಅಧ್ಯಕ್ಷರು, ಪದಾಧಿಕಾರಿಗಳಿದಾರಲ್ಲ, ಅವ್ರು ಏನಾದ್ರು ಆಫೀಸಿಯಲಿ ಹೋಗಿ ಸಾರ್ವಜನಿಕರ ಕೆಲಸ ಮಾಡ್ಕೊಡಕ್ ಹೋದ್ರೆ ಅಲ್ಲಿ ಅವರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಆ ಪಕ್ಷದಲ್ಲಿ ಕೆಲಸಗಾರನಾಗೇ ಇರಬೇಕು ಪದಾಧಿಕಾರಿ. ನೀನು ಆಫೀಸಿಯಲಿ ಅಡ್ಡಾಡಿ ಸಾರ್ವಜನಿಕರ ಕೆಲಸ ಮಾಡ್ಸಂಗಿಲ್ಲ, ಪಕ್ಷದಲ್ಲಿ ಕೆಲಸಗಾರನಾಗಿರ್ಬೇಕು. ನೋಡೋಣ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿದ್ರಿ. ಮುಂದೆ ಕಮೆಂಟ್ಸ್ ಯಾವ ತರ ಬರ್ತಾವೆ ಅಂತ ಪ್ಲಸ್ ಮೈನಸ್ ಬರ್ತವೆ. ನನಗೆ ಇದುವರೆಗೂ ನಿಮ್ಮ ಪ್ರೊಫೈಲ್ ಏನಿದೆ ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ಯಾರ್ಯಾರು ಬಂದ್ ಕಾಡ್ತಾ ಇದ್ರು? ಒಂದು 100 ಜನ ಇದ್ರು ಸರ್. ಅವ್ರ ಬಗ್ಗೆ ನಿಮ್ಮ ನಿಲುವು ಅಭಿಪ್ರಾಯ ಹೇಳ್ಬಿಡ್ರಿ ಹಂಗೆ. ನಾನ್ ನೋಡ್ರಿ, ಯಾರ ಜೊತೆಗೂ ಅಸಂಸದೀಯ, ಅಶ್ಲೀಲ, ಅನವಶ್ಯಕ ಭಾಷೆ ಬಳಸೋದಿಲ್ಲ. ತೀರಾ ನನಗೆ ವೈಯಕ್ತಿಕ ಬಂದವರಿಗೆ ಮಾತ್ರ ನಾನು ಏನು ಉತ್ತರ ಕೊಡ್ಬೇಕು ಕೊಟ್ಟಿದ್ದೀನಿ, ಕೊಡ್ತೀನಿ ಮುಂದಾದ್ರು. ಒಂದು 100 ಜನ ಇದ್ರು ನನ್ನ ಜೊತೆಗೆ ವಾದ ಮಾಡೋದಕ್ಕೆ. ಅವ್ರಿಗೆ ತಪ್ಪಿನ ಅರಿವಾಗೈತೋ ಏನಾಗೈತೋ ಗೊತ್ತಿಲ್ಲ, 5 ಜನ ಉಳ್ಕೊಂಡಾರ. ಈಗ 95 ಮಂದಿ ಓಡೋಗಿ ಬಿಟ್ಟದ್ರಲ್ಲೇ. ನಮ್ ಕೂಡ ವಾದ ಮಾಡಿದ್ರೆ ವಾದ ಮಾಡು ಫೇಸ್ಬುಕ್ ಅಲ್ಲಿ 95 ಜನ ಓಡೋಗಿ ಬಿಟ್ಟರೆ ಇನ್ನು 5 ಜನ ಇದಾರೆ ಅಷ್ಟೇ. ಅವ್ರಿಗೆ ರಿಯಲೈಸ್ ಆಗ್ಬೋದಾ ನೀವು ಹೆಂಗೆ ಅಂತ? ಅವ್ರು ನಾನು ಇನ್ನೊಂದು ವಿಷಯ ಹೇಳಕ್ ಮರ್ತೆ. ನಾನು ಒಬ್ಬ ಗೆಳೆಯ ಸಿಕ್ಕಿದ ನನಗೆ, RSS ನಲ್ಲಿ 20 ವರ್ಷಗಳ ಕಾಲ ಚಡ್ಡಿ ಹಾಕೊಂಡು ಕೋಲ್ ಹಿಡ್ಕೊಂಡು ಅಡ್ಡಾಡಿದಂತ ಗೆಳೆಯ. ಇವತ್ತಾತ ಅಲ್ಲಿರ್ತಕ್ಕಂಥ ಸಿದ್ಧಾಂತಗಳ ಬಗ್ಗೆ, ಅಲ್ಲಿ ಆಗ್ತಕ್ಕಂಥ ಬಿಜೆಪಿಯಲ್ಲಿ ಆಗ್ತಕ್ಕಂಥ, RSS ಅಂತಲ್ಲ, ಬಿಜೆಪಿಯಲ್ಲಿ ಆಗ್ತಕ್ಕಂಥ ಅವರ ನಿಲುವುಗಳಿಗೂ ಮತ್ತು ನಡೆ ನುಡಿಗೂ ಇರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಆತ ನನ್ನ ಹತ್ರ ಪ್ರತಿನಿತ್ಯ ಚರ್ಚೆ ಮಾಡ್ತಾ ಇರ್ತಾನೆ. ನನಗ ಆತ ಒಂದು ರೀತಿ ಟಾಣಿಕ್ ಇದ್ದಂಗ ನನ್ನ ಚರ್ಚೆಗೆ ಹೇಳ್ತಿರ್ತಾನ. ಏನಿಲ್ಲಣ್ಣ, ಅಲ್ಲಿ ದೇಶಭಕ್ತಿ ಇನ್ನೊಂದು ಮುಂದೊಂದು ಏನು ಸುಮ್ಮನೆ ಮಾತಾಡ್ತಾರೆ ಬಿಜೆಪಿಯಲ್ಲಿ. ಅವ್ರು ಹೇಳೋದೊಂದು ಮಾಡೋದೊಂದು. ಮೊನ್ನೆ ಒಬ್ಬ ನಮ್ ಗೆಳೆಯ ಬಿಜಾಪುರದವ ಫೋನ್ ಮಾಡಿದ್ದ, ನಮ್ಮ ಸಹೋದರ. ಅವ್ರು ಒಂದು ವಿಷಯ ನಿರ್ದಿಷ್ಟವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವ್ರಿಗೆ ಆಗ್ತಾನೆ ಇಲ್ಲ ಬಿಜೆಪಿ ಅವ್ರಿಗೆ. ಅಣ್ಣ ನಿಮ್ದು ಮುಸ್ಲಿಂ ಓಲೈಕೆ, ಅಲ್ಪಸಂಖ್ಯಾತರ ಓಲೈಕೆ ಪಕ್ಷ ಸರ್ಕಾರ ಅಂತ, ಮತ್ತೆ ಅಫ್ಘಾನಿಸ್ತಾನವನ್ನ ಅಪ್ಕೊಂಡಿದ್ಯಾರಪ್ಪ ಅಂದೆ. ಅದನ್ನ ಬಿಟ್ಟ, ಅಣ್ಣ ಗ್ಯಾರಂಟಿ ಯೋಜನೆಗಳು ಇಂದ ನಮ್ಗೆಲ್ಲ ನಾವು ಕೆಲಸ ಮಾಡಿದ್ವಿ, ಕಾಂಟ್ರಾಕ್ಟರ್ ನಮ್ ಬಿಲ್ ಆಗ್ತಾ ಇಲ್ಲ ಅಂತ. ಬಿಹಾರದಲ್ಲಿ 10,000 ಯಾರು ಕೊಟ್ರಪ್ಪ ಅಂದೆ. ಅದನ್ನ ಬಿಟ್ಟ. ಆದ್ರೂ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸ್ತು ಬಿಟ್ಟಿದೆ, ಹಂಗಾಗಿದೆ. ಜನರಲ್ ಸೆಂಟೆನ್ಸಿ ಬಂದ. ಈ ಜನರಲ್ ಸೆಂಟೆನ್ಸ್ ಬೇಡ, ವಸ್ತುನಿಷ್ಠವಾಗಿ ಚರ್ಚೆ ಯಾವ ವಿಷಯಕ್ಕೆ ಬರ್ತೀನಿ ನಾ ಅಂದ. ಅಣ್ಣ ಒಂದ್ 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ, ನಾನು ಸ್ವಲ್ಪ ಕೆಲಸ ಐತಿ ಅಂತ ಹೇಳಿ ಹೋದಾತ ಇವತ್ತಿಗೆ ಫೋನ್ ಮಾಡಿಲ್ಲ. ಎಲ್ಲದಕ್ಕೂ ನೀವು ಪಕ್ಕಾ ಆನ್ಸರ್ ಇಟ್ಕೊಂಡ್ಬಿಟ್ಟಿರ್ತೀರಿ. ರೆಡಿ, ಯಾವ ವಿಷಯಕರ ಬರ್ಲಿ ಅವ್ರು ಚರ್ಚೆಗೆ ಬೇಕಾದ ವಿಷಯಕ್ಕೆ ಬರ್ಲಿ. ಇನ್ ಮುಂದೆ ಯಾವುದೇ ಡಿಬೇಟ್ ಇದ್ರು ನಿಮ್ಮನ್ನ ನಾವು ಸ್ವಾಗತಿಸ್ತೀವಿ. ಥ್ಯಾಂಕ್ ಯು. ಕೊಪ್ಪಳ ನ್ಯೂಸ್ ಜೊತೆ ನಮ್ಮ ಜೊತೆ ಮಾತನಾಡಿ ನಿಮ್ಮ ಎಲ್ಲ ಅನಿಸಿಕೆ ಅಭಿಪ್ರಾಯ ಹಂಚ್ಕೊಂಡ್ರಿ. ಧನ್ಯವಾದಗಳು ದಾಸರೆಡ್ಡಿ ಸರ್. ಥ್ಯಾಂಕ್ ಯು.